ಇರುತ್ತೆ, ಒಂದು ಅಮೆಚೂರ್ನೆಸ್ ಇರುತ್ತೆ. ಆ ಥರದ್ದು ಯಾವುದು ಗುರು ಇಲ್ಲ. ಹಿ ಲುಕ್ಸ್ ವೆರಿ ಮೆಚೂರ್ ಆನ್ ಸ್ಕ್ರೀನ್. ಅದು ಪ್ರಾಬಬಲಿ ನನಗನ್ಸೋದು ಅವ್ರಿಗೆ ಸ್ಕ್ರೀನ್ ಏಜು ಆಗೋಗ್ಬಿಟ್ಟಿದೆ. ಅಂದರೆ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸ್ಕ್ರೀನ್ ಏಜ್ ಆಗಿಬಿಟ್ಟಿದೆ. ಪ್ರಾಬ್ಲಿ ಪೋಸ್ಟ್ ಸರ್ ಇನ್ಸಿಡೆಂಟು ಅವರು ರಿಯಾಕ್ಟ್ ಆದಂಥ ರೀತಿ, ರೆಸ್ಪಾನ್ಸ್ ಮಾಡ್ತಿದ್ದಂಥ ರೀತಿ ಮತ್ತು ಕಾಣಿಸ್ಕೋದಂಥ ರೀತಿ ಇದೆಯಲ್ಲ, ಪ್ರಾಬ್ಲಿ ಅಲ್ಲೇ ಜನಗಳೇ ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿತ್ತು. ಈತ ಬರಬೇಕು, ನಾವು ಈತನ ಬೆಂಬಲ ಕೊಡಬೇಕು ಅನ್ನೋದು ಜನಗಳಿಗೆ ಬಂದಿದ್ದರಿಂದ ಪ್ರಾಬ್ಲಿ ಆ ಸ್ಕ್ರೀನ್ ಏಜ್ ಆಗೋಗಿತ್ತು. ಸೊ ನನಗದು ಈಸಿ ಆಯಿತು ಮೆಚೂರ್ಡಾಗಿ ಸಿನಿಮಾನ ಹ್ಯಾಂಡಲ್ ಮಾಡೋಕ್ಕೆ. ಈ ಮೆಚುರಿಟಿ ಸ್ಕ್ರಿಪ್ಟಲ್ಲಿದ್ದು ಅದು ನಟನ ಮುಖದಲ್ಲಿಲ್ಲ ಅಂದರೆ ಅದು ಗೊತ್ತಾಗಲ್ಲ. ಸೊ ಅದು ಸ್ಕ್ರಿಪ್ಟಲ್ಲೂ ಇತ್ತು, ಗುರು ಮುಖದಲ್ಲೂ ಇತ್ತು. ಅದರಿಂದ ಅಭಿನಯನೂ ನಿಮ್ಗೆ ನೋಡಿದಾಗ ಎಲ್ಲೂ ಒಂದು ಮೊದಲನೇ ಸಿನಿಮಾದ ಟೆಂಡರ್ನೆಸ್ ಕಾಣಲ್ಲ. ಒಂದು ಪ್ರಬುದ್ಧತೆಯಲ್ಲಿ ಗುರು ಆ್ಯಕ್ಟ್ ಮಾಡಿದ್ದಾರೆ, ಅದು ನಿಮ್ಗೆ 100% ಫೀಲ್ ಆಗುತ್ತೆ. ಸರ್, ಈಗ ರಾಜ್ ಫ್ಯಾಮಿಲಿ ಸಿನಿಮಾ ಅಂದಾಗ ಒಂದಿಷ್ಟು ಜವಾಬ್ದಾರಿಗಳಿರ್ತದೆ. ಸೊ ನೀವು ಫಸ್ಟ್ ಟೈಮು ಗುರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಕತೆ ಹೇಳಿದ್ರಿ, ಒಂದು ಲೈನ್ ಕತೆ ಹೇಳಿದ್ರಿ. ಸೊ ಆ ಕತೆ ಹೇಳಿದಾಗ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು ಅಥವಾ ಬೇರೆ ಬೇರೆ ಕತೆಗಳನ್ನ ಹೇಳಿದ್ರ ಅಥವಾ ಎಷ್ಟು ಕತೆಗಳು ಅವ್ರಿಗೆ ಹೇಳಿದ್ರಿ? ನೀವು ಇದಕ್ಕಾಗಿ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ? ಇಲ್ಲ, ಈಗ ಗುರುಗೊಂದು ಸಿನಿಮಾ ಮಾಡಬೇಕು ಅಂತ ಅಪ್ರೋಚ್ ಬಂದು ಅವ್ರು ಮಾಡಿದಾಗ ಈ ಥರದೊಂದು ಕತೆ ಚೆನ್ನಾಗಿರುತ್ತೆ ಅಂತ ಒಂದೇ ಕತೆ ಅಂದ್ಕೊಂಡಿದ್ದು, ಒಂದೇ ಕತೆನೇ ಮಾಡಿದ್ದು. ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಏನೂ ಮಾಡಲಿಲ್ಲ. ಯಾಕಂದರೆ ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಸಿನಿಮಾ ಜನರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ ಆ ಪ್ರೆಸೆಂಟ್ ಮಾಡೋಕ್ಕೆ ಏನೇನು, ಈಗ ನನ್ನ ಸಿನಿಮಾಗಳು ಅಂದರೆ ಒಂದಷ್ಟು ಅದಕ್ಕೆ ಆದಂಥ ಒಂದು ಕೆಲವು ಬೌಂಡ್ರಿ ಲೈನ್ಸ್ ಇಟ್ಕೊಂಡಿರ್ತೀನಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತೊಂದರೆ ಆಗಬಾರ್ದು, ರಾಂಗ್ ಮೆಸೇಜ್ ಸಮಾಜಕ್ಕೆ ಹೋಗಬಾರ್ದು ಅಂತ. ಐ ಆಲ್ವೇಸ್ ಬಿಲೀವ್ ದಟ್ ಸಿನಿಮಾ ಮಾಧ್ಯಮದ ಥ್ರೂ ಒಳ್ಳೆಯದು ಬೇಗ ಹಬ್ಬುತ್ತೋ ಇಲ್ವೋ, ಕೆಟ್ಟದಂತೂ ಹಬ್ಬುತ್ತೆ. ಅದನ್ನು ಐ ಬಿಲೀವ್ ದಟ್. ಸೊ ಅದು ಆ ಕಾನ್ಷಿಯಸ್ನೆಸ್ಸಲ್ಲಿ ಮತ್ತು ಈ ಫ್ಯಾಮಿಲಿಗಿರೋ ಲೆಗಸಿಗೆ ನಾವು ಔಟ್ ಆಫ್ ದಿ ಬಾಕ್ಸ್ ಹೋಗಿ ಏನು ಅಂದರೆ ತೀರಾ ವೈಲೆನ್ಸು, ತೀರಾ ಏನು ಮಾಡೋಕ್ಕಾಗಲ್ಲ. ಅಲ್ಲ, ಸಿನಿಮಾ ಅನ್ನೋದು ಬಿಸ್ನೆಸ್ಸು. ಸೊ ಕಮರ್ಷಿಯಲ್ ಎಲಿಮೆಂಟ್ಸ್ ಇರಲೇಬೇಕು. ಕಮರ್ಷಿಯಲ್ ಎಲಿಮೆಂಟ್ಸ್ ಸಕಲವೂ ಇದೆ, ಅದೆಲ್ಲವೂ ಒಂದು ಹಿಡಿತದಲ್ಲಿದೆ. ಆಡಿಯನ್ಸ್ ಮುಜುಗರ ಪಡೆದೇ ಇರೋ ಥರ ಇದೆ, ಎಲ್ಲರೂ ಬಂದು ನೋಡೋ ಥರ ಇದೆ, ಎಲ್ಲ ವಯೋಮಾನದವರು ಖುಷಿ ಪಡೋ ಥರ ಇದೆ. ಅದು ಇಟ್ಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ. ಅಲ್ಲ, ಯುವ ಅಂತ ಹೆಸರಿದೆ, ಯೂತ್ಗೆ ಬೇಕಾಗಿದ್ದೀಯಾ ಅಥವಾ ಮೆಚುರಿಟಿ ಅಂತ ಹೇಳ್ತಾ ಇದ್ದೀರಾ? ಮೆಚುರಿಟಿ ಅಂತ ಹೇಳಿದಾಗ ಬೇರೆ ಪ್ರಬುದ್ಧ ಮನಸ್ಸುಗಳಿಗೆ ಇರುವಂತ ಸಿನಿಮಾ. ಯೂತ್ ಅಂದ ಯೂತ್ಗೆ, ಯಂಗ್ಸ್ಟರ್ಸ್ಗೆ ಏನದು ಮೆಚುರಿಟಿ ಅನ್ನೋದು? ಯಂಗ್ಸ್ಟರ್ಸ್ಗೆ ಆಫ್ಟರ್ ಕಾಲೇಜ್ ಮೆಚುರಿಟಿ ಬರಲೇಬೇಕಲ್ಲ, ಇಲ್ಲ ಲೈಫ್ ಹೆಂಗ್ ಲೀಡ್ ಮಾಡ್ತಾರೆ? ಆಫ್ಟರ್ ಕಾಲೇಜ್ ಎಲ್ಲ ಬದುಕು ನಡೆಸಿದ ಮೇಲೂ ತುಂಬಾ ಜನಕ್ಕೆ ಬರಲ್ಲ ಅದು. ಹೌದು, ಅವ್ರ ಕ್ಯಾಟಗರಿಗೆ ನಾವು ಹೀರೋನ್ ಇಟ್ಟಿಲ್ಲ. ನಮ್ಮ ಹೀರೋ ಬಂದು ಬದುಕಿಗೆ ಪರಿಚಯ ಆದಾಗ ಅವನದೇ ಆದಂತ ಮೆಚುರಿಟಿನ, ರಿಯಲೈಸೇಷನ್ಸ್ನ ಪಡ್ಕೊಂಡು ಹೋಗುವಂತ ಒಂದು ಟ್ರ್ಯಾಕ್. ಸೊ ಯೂತಲ್ಲಿ ಅದು ಇರಲ್ಲ, ಅದು ಮೊದಲ ಅರ್ಧದಲ್ಲಿ ತೋರಿಸಿರ್ತೀವಿ. ಸೊ ಯೂತ್ ಇಷ್ಟೇ, ಅವ್ರಿಗೇನು ತನ್ನ ಈಗೋ, ತನ್ನ ಗ್ಯಾಂಗು, ತನ್ನ ಬೈಕು ಇಷ್ಟರಲ್ಲೇ ಇರೋ ಒಂದು ಮೆಂಟಾಲಿಟಿ ಆಫ್ಟರ್ ಕಾಲೇಜ್ ಬದುಕಿಗೆ ಪರಿಚಯ ಆದಾಗ ಅದೆಲ್ಲವೂ ಚೇಂಜ್ ಆಗುತ್ತೆ. ಸೊ ಗ್ರ್ಯಾಜುಯಲಿ ಆ ಮೆಚುರಿಟಿ, ದುಡಿಮೆ ಅನ್ನೋದು ಶುರು ಆದಾಗ ಎಲ್ರಿಗೂ ಬರುತ್ತೆ. ಆ ಥರದೊಂದು ಟಚ್ನ ಗುರು ಕೊಟ್ಟಿದ್ದೀವಿ ಇದರಲ್ಲಿ. ಸರ್, ಅಪ್ಪು ಸರ್ಗೆ ಮತ್ತೆ ಯುವ ಅವ್ರಿಗೆ ಏನಾದರೂ ಸಿಮಿಲಾರಿಟೀಸ್ ಇದೆ ಆಸ್ ಅನ್ ಆಕ್ಟರ್? ಯಾವ ಥರ? ಸರ್, ಆ್ಯಕ್ಷನಲ್ಲಿ ಇದೆ. ಸರ್, ಆ್ಯಕ್ಷನಲ್ಲಿ ಇದೆ, ಆ್ಯಕ್ಷನಲ್ಲಿ ಅನಿಸುತ್ತೆ, ಡ್ಯಾನ್ಸಲ್ಲೂ ಕೆಲವು ಕಡೆ ಅನಿಸುತ್ತೆ. ಅದು ಬಿಟ್ಟರೆ ಅವ್ರದ್ದೇ ಒಂದು ಯುನೀಕ್ ಸ್ಟೈಲ್ ಅಪ್ಪು ಸರ್ದು. ಅದನ್ನು ಇಮಿಟೇಟ್ ಮಾಡೋದು ಕಷ್ಟ. ಆಮೇಲೆ ಇವರು ಇಮಿಟೇಟ್ ಮಾಡಿಲ್ಲ. ಇವ್ರದ್ದೇ ಆದಂಥ ಇಂಡಿವಿಜುವಲ್ ಸ್ಟೈಲು ತುಂಬ ಚೆನ್ನಾಗಿದ್ದರಿಂದ ನಾನು ಅದನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಹಿ ಹ್ಯಾಸ್ ದಟ್ ಇಂಡಿವಿಜುವಾಲಿಟಿ. ಆ ಒಂದು ಸ್ವಂತಿಕೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಶೇಡ್ಸ್ ಬರ್ಬೋದು, ನೀವು ನೋಡುವಾಗ ನಿಮಗೆ ಫೈಟ್ ಮಾಡೋವಾಗ ಅಪ್ಪು ಸರ್ ನ್ಯಾಪ್ಕ ಆಗ್ಬೋದು, ಇನ್ನೊಂದು ನಡ್ಕೊಂಡು ಹೋಗ್ಬೇಕಾದ್ರೆ ಶಿವಣ್ಣ ನ್ಯಾಪ್ಕ ಆಗ್ಬೋದು. ಅದು ನಾವು ಅವ್ರುಗಳನ್ನ ನೋಡಿರೋದು, ಮತ್ತು ಎಲ್ಲೋ ಒಂದು ಕಡೆ ಅವ್ರುಗಳನ್ನ ಗುರು ಹುಡ್ಕಕ್ಕೆ ಹೋದಾಗ ಅವೆಲ್ಲ ಸಾಧ್ಯ ಆಗ್ಬೋದು. ಬಟ್ ಇಂಡಿವಿಜುವಾಲಿಟಿ ಗುರು ಬಿಟ್ಟಿಲ್ಲ. ನೀವು ನೋಡಿದಾಗ ಒಂದು ಸ್ವಂತಿಕೆ ಇರುತ್ತೆ, ಯಾರ್ದು ಇಮಿಟೇಷನ್ ಇರೋದು. ಸರ್, ರಾಜ್ಕುಮಾರ್ ಫ್ಯಾಮಿಲಿ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ 144 ನಂಬರ್, ಇಲ್ಲಿ 144. ಹೌದು, ಅದು ಬೇಕಂತಾನೆ. ಇಟ್ಸ್ ಅನ್ ಇಂಟೆನ್ಷನಲ್ ಥಿಂಗ್. ಅಂದರೆ ಅದೊಂದು ಕೆಲವುದು ಈ ಫ್ಯಾನ್ಸ್ ಲೆವೆಲ್ ಕನೆಕ್ಷನ್ ಅಂತ ಇರುತ್ತೆ. ಆ ಗಾಡಿ ನಂಬರ್ನೆಲ್ಲ ಕಡೆ ನೋಡಿರ್ತಾರಲ್ಲ, ಅದು ಇಲ್ಲಿ ಹಾಕಿದಾಗ ಒಂದು ಸರ್ಟನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಸೆಲ್ಯುಲಾಯ್ಡಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಆಡಿಯನ್ಸ್ನ ಗ್ರಿಪ್ಪಲ್ಲೇ ಇಟ್ಕೊಂಡು ಹೋಗ್ಬೇಕು. ಸೊ ಆ ಥರದ್ರಲ್ಲಿ ಒಂದು ಅಂಶ, ಒಂದು ಶಾರ್ಟ್ ಬಿದ್ದರೆ ಸಡನ್ ಒಂದು ಮೆಮೊರಿ ಹೋಗ್ತೀರಾ ಆ ಕಾರ್ ನಂಬರ್ ಅಂತ ಅನ್ಸುತ್ತೆ. ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿ ಅಂತ. ರಾಜ್ಕುಮಾರ್ ಅವ್ರನ್ನ ಏನೋ ತಂದಿಲ್ವಾ? ಅಂದ್ರೆ ರಾಜ್ಕುಮಾರ್ ಯಾರು ಬರಲ್ವಾ ಈ ಫಿಲ್ಮ್ ಅಲ್ಲಿ? ಯಾರು ಬರಲ್ಲ. ಸೀನ್ ಆಗಲಿ ಡೈಲಾಗ್ಸ್ ಆಗಲಿ ಆ ಥರದ್ದು ಯಾವುದು ಬರಲ್ಲ. ರೆಫರೆನ್ಸ್ಗಳು ಒಂದೆರಡು ಕಡೆ ಇದಾವೆ, ಬಟ್ ಇಟ್ ಇಸ್ ನಾಟ್ ಡೈರೆಕ್ಟ್ ರೆಫರೆನ್ಸ್. ಅಂದರೆ ಈಗ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳಿದೆಯಲ್ಲ ಅಪ್ಪು ಸರ್, ಆ ಒಂದು ವ್ಯಕ್ತಿತ್ವದ ಮೇಲೆ ರೆಫರೆನ್ಸ್ ಇದೆ, ವ್ಯಕ್ತಿ ಮೇಲೆ ರೆಫರೆನ್ಸ್ ಇಲ್ಲ.
ಆ ವ್ಯಕ್ತಿತ್ವದ ರೆಫರೆನ್ಸ್ ಒಂದೆರಡು ಕಡೆ ಬರುತ್ತೆ, ಬಟ್ ಅವ್ರನ್ನ ಎಲ್ಲೂ ಯಾರನ್ನೂ ನಾವು ತೆರೆ ಮೇಲೆ ತಂದಿಲ್ಲ. ನೀವೊಬ್ಬ ಡೈರೆಕ್ಟರ್ ಆಗಿ ಇವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ನಿಮಗೆ ಇವ್ರ ಫ್ಯಾಮಿಲಿಯಲ್ಲೆಲ್ಲ ಆ್ಯಕ್ಟ್ರ್ಗಳು ಅಷ್ಟೊಂದು ಜನ ಇದ್ದಾರೆ, ಯಾರು ಜ್ಞಾಪಕ ಬಂತು ನಿಮಗೆ? ಕಣ್ಣು ನೋಡಿದಾಗ ಸ್ವಲ್ಪ ಶಿವಣ್ಣ ಅನಿಸ್ತು ನನಗೆ ಆ ಇಂಟೆನ್ಸಿಟಿಗೆ. ಅದು ಬಿಟ್ಟರೆ ಯಾರು ಇವ್ರು ಈ ಫ್ಯಾಮಿಲಿಲಿರೋ ಯಾವ ಆ್ಯಕ್ಟ್ರ್ ಥರನೂ ಇಲ್ಲ. ಗುರು ಏನೋ ನನಗೇನೋ ಬೇರೆನೇ ಅನಿಸ್ತು. ಈಗ ನೀವು ನೋಡಿದ್ರೆ ಒಂದು ಸಣ್ಣದಾಗಿ ಈಗ ಶಿವಣ್ಣ ಬಂದಮೇಲೆ ಅಪ್ಪು ಸರ್ ಬಂದರು, ಅಪ್ಪು ಸರ್ ಬಂದಾಗ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಕೆಲವು ಸಾಮ್ಯತೆಗಳು ಕಾಣೋದು ಶಿವಣ್ಣಂಗೂ ಅಪ್ಪು ಸರ್ಗೂ. ಬಟ್ ಇವ್ರಿಗೆ ಆ ಥರದ್ದು ಯಾವುದೂ ಇಲ್ಲ. ಇದು ಯಾವುದೋ ಒಂದು ಸ್ವಲ್ಪ ಸಪ್ರೇಟ್ ಟ್ರ್ಯಾಕ್ ಅನಿಸ್ತು. ಸೊ ಒಂದು ಹ್ಯಾಸ್ ದಟ್ ಸ್ವಂತಿಕೆ, ಪ್ರಾಬಬ್ಲಿ ಅದು ಜನಕ್ಕೆ ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಲುಕ್ಕೇನೆ ನೋಡಿ, ಮೀಸೆಗಡ್ಡ ಲುಕ್ ದೊಡ್ಡ ಮನೇಲಿ ಯಾರು ಆ ಥರ ಬರಲ್ಲ, ಎಲ್ಲ ಒಂದು ಕ್ಲೀನ್ ಶೇವಲ್ಲಿ ಬಂದವರು. ಪ್ರಾಬಬ್ಲಿ ಲಾಂಗ್ ಹೇರು ಮೀಸೆಗಡ್ಡ ಸ್ವಲ್ಪ ಹೊಸ್ದು ಅನಿಸುತ್ತೆ, ಬಟ್ ಟ್ರೆಂಡು ಇವಾಗ ನಡೀತಾ ಇದೆ. ಹುಡುಗರಿಗೆ ಅದೊಂದು ಇಷ್ಟ, ಆ ಥರ ರಗಡಾಗಿ ನೋಡೋದು. ಪ್ರಾಬಬ್ಲಿ ಅದು ಗುರು ಪ್ಲಸ್ ಆಗುತ್ತೆ ಅನ್ಸುತ್ತೆ. ಫಸ್ಟ್ ಹಾಫಲ್ಲಿ ಹೇಗೆ ಇರ್ತಾರೆ ಕಾಲೇಜು? ಹಾಂ, ನೀವು ಹೇಳ್ಬೇಕೀಗ. ಇವ್ರ ಸ್ಟೋರಿ ಹೇಳಿದಾಗ ಏನಾದ್ರು ಪ್ರಿಪೇರ್ ಮಾಡ್ಕೋಬೇಕು ಅಂತಿತ್ತ, ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದೆ ಬೇರೆ ಥರ ಅಂದ್ರೆ ಕ್ಯಾಮ್ರಾ ಇದೆ? ಅಂದರೆ ಜನರಲ್ ಆಗಿ ನಾನು ಸಿನಿಮಾಗೆ ಬರಬೇಕು ಅಂದ್ಕೊಂಡಾಗಿಂದನೂ ನಾನು ಪ್ರಿಪ್ರೇಷನ್ ಶುರು ಮಾಡಿದ್ದೆ. ಈ ಸಿನಿಮಾ ನನಗೆ ಏನು ಹೆಲ್ಪ್ ಆಯಿತು ಅಂದರೆ ಸ್ಕ್ರಿಪ್ಟಿಂಗ್ ನಾವು ಶುರು ಮಾಡಿದ್ದೆ 2022 ಅಲ್ಲಿ, ಸುಮಾರು 8 ತಿಂಗಳು. ಆ್ಯಂಡ್ 8 ತಿಂಗಳು ನಾನು ಇಡೀ ಟೀಮ್ ಜೊತೆ ನನಗೆ ಬೆರೆಯೋಕ್ಕೆ ಸಿಕ್ತು. ಸೊ ಸ್ಕ್ರಿಪ್ಟ್ ಡೆವಲಪ್ ಆದಂಗೆ ನನಗೂ ಅಲ್ಲಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಆಗೋ ಚಾನ್ಸ್ ಸಿಕ್ತು. ಆ್ಯಂಡ್ ಸೀನ್ಸ್ ಡೆವಲಪ್ ಆಗಿ ಡೈಲಾಗ್ಸ್ ಡೆವಲಪ್ ಆದಾಗ ಅಲ್ಲಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೂ ಶುರು ಮಾಡಿದ್ವಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು. ಸೊ ಸರು ಮತ್ತು ಇಡೀ ಟೀಮಲ್ಲಿ ಗೌತಮ್, ಅರುಣ್ ಅವರೆಲ್ಲ ಇದ್ದರು. ನಂದು ಎಲ್ಲ ಸೀನ್ಸ್ನು ರೆಕಾರ್ಡ್ ಮಾಡಿ ಎಕ್ಸ್ಪ್ರೆಷನ್ಸ್ ಯಾವ ಥರ ಇರಬೇಕು, ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿದೆಯಾ, ಜಾಸ್ತಿ ಇದೆಯಾ, ಕಮ್ಮಿ ಮಾಡಬೇಕಾ, ಇಂಟೆನ್ಸಿಟಿ ಬರಬೇಕಾ, ಸೊ ಆ ಎಲ್ಲ ವಿಚಾರಗಳನ್ನು ಫಸ್ಟಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಆ್ಯಂಡ್ ಆ್ಯಕ್ಷನ್ ಬ್ಲಾಗ್ಸು ನಮಗೆ ಡಿಸೈನ್ ಆಗಿತ್ತು, ಯಾವ ಪಾರ್ಟಲ್ಲಿ ಬರಬೇಕು, ಯಾವ ಸ್ಟೈಲಿಂಗ್ ಇರಬೇಕು ಅಂತ. ಸೊ ಅದ್ರ ತಕ್ಕಂಗೂ ನಾನು ಪ್ರಿಪ್ರೇಷನ್ ಮಾಡ್ತೀನಿ. ಫಸ್ಟ್ ಮಾಡಿದ್ದು ನೀವು ಆ್ಯಕ್ಷನ್ ಬ್ಲಾಕ್, ಸಾಂಗ್, ಸೀನ್? ಫಸ್ಟ್ ಶೂಟು ನಾವು ಶುರು ಮಾಡಿದ್ದೆ ಆ್ಯಕ್ಷನಿಂದ. ಆ್ಯಕ್ಷನ್ ನಂದು ಫಸ್ಟ್ ಶಾರ್ಟ್ ಇದ್ದಿದ್ದೆ ನಾನು ಓಡೋ ಶಾರ್ಟಿಂದನೇ ಶುರು ಮಾಡಿದ್ದು. ಅದು ಕ್ಯಾರೆಕ್ಟರ್ಗೆ ಒಳಗಾಗಕ್ಕೆ ಇನ್ನೂ ಈಸಿ ಆಗುತ್ತೆ ಅಂದ್ಬಿಟ್ಟು ಆ್ಯಕ್ಷನಿಂದನೇ ಶುರು ಮಾಡಿದೆ. ನಿಮ್ಮ ಫ್ಯಾಮಿಲಿಲಿ ಈಗ ರಶಸ್ ಯಾರು ನೋಡಿದ್ದಾರೆ ಈ ಸಿನಿಮಾ? ನಮ್ಮ ದೊಡ್ಡಪ್ಪ ನೋಡಿದ್ದಾರೆ, ಸಾಂಗ್ ಬಿಟ್ಸ್ ನೋಡಿದ್ದಾರೆ, ಒಂಚೂರು ಶೋರಿಲ್ ಒಂಚೂರು ಬಿಟ್ಸ್ ನೋಡಿದ್ದಾರೆ, ನಮ್ಮ ತಂದೆ ನೋಡಿದ್ದಾರೆ, ಅಶ್ವಿನಿ ಆಂಟಿ ನೋಡಿದ್ದಾರೆ, ನಮ್ಮ ತಾಯಿ ನೋಡಿದ್ದಾರೆ. ಎಲ್ಲರೂ ಬಿಟ್ಸ್ ಆ್ಯಂಡ್ ಪೀಸಸ್, ಅಂದರೆ ಯಾರು ಫುಲ್ ಸಿನಿಮಾ ನೋಡಿಲ್ಲ. ಅವಾಗ ಸೆಟ್ಟಿಗೆ ವಿಸಿಟ್ ಮಾಡ್ತಿದ್ರು. ಸೆಟ್ಟಿಗೆ ವಿಸಿಟ್ ಮಾಡಿದಾಗೆಲ್ಲ ಏನೇನು ಪೋರ್ಷನ್ ಅಲ್ಲಲ್ಲಿ ಶೂಟ್ ಆಗಿದೆ ಅದನ್ನೆಲ್ಲ ನೋಡ್ತಾ ಇದ್ರು. ಖುಷಿ ಪಟ್ಟಿಲ್ಲ, ಎಲ್ಲರೂ ಕಾಯ್ತವ್ರು ಅಷ್ಟೇ ರಿಲೀಸ್ಗೆ. ನೀವು ನೋಡಿದ್ರೆ ಸಿನಿಮಾ ನೋಡಿದ್ರಾ? ನಾನು ಅದೇ ಎಡಿಟ್ ಆಗ್ಬೇಕಂದ್ರೆ, ಯಾಕಂದ್ರೆ ಟೀಮ್ ದಿನ ಯಾವಾಗ ಫ್ರೀ ಇದ್ದಾಗೆಲ್ಲ ಆಫೀಸ್ಗೆ ಹೋಗ್ತಾ ಇದೆ, ಅಲ್ಲೇ ಆಫೀಸಲ್ಲಿ ಎಡಿಟಿಂಗ್ ಆಗೋದು. ಆ್ಯಂಡ್ ಫೈಟ್ಸ್ ನಡೆದಾಗೆಲ್ಲ ಇಡೀ ಸಿನಿಮಾ ಒಂದು ಸ್ಟ್ರೆಚಲ್ಲಿ ಅಂತೂ ನಾನು ನೋಡಿಲ್ಲ, ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ ಅಷ್ಟೇ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಅಂದರೆ ನಮ್ಮ ಕಡೆಯಿಂದ ನಾವೆಲ್ಲ ಸರಿಯಾಗಿ ಮಾಡಿದೀವಿ ಅಂತಾನೆ ಅಭಿಪ್ರಾಯ. ಬಟ್ ಜನ ಹೆಂಗೆ ತೊಗೊತಾರೆ, ನನ್ನೇನು ಇಷ್ಟಪಡ್ತಾರ ಇಲ್ವಾ ಅನ್ನೋದು ಆ ಕ್ಯೂರಿಯಾಸಿಟಿ ಇದೆ. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಆಮೇಲೆ ಸಾಂಗ್ಸು ಫೈಟ್ ಅಂತ ಬಂದಾಗ ಅಪ್ಪು ಅವರು ತಲೆಯಲ್ಲಿ ಮಾಡ್ತಾರೆ. ಸೊ ನಿಮ್ಮನ್ನ ನಿರೀಕ್ಷೆ ಇಟ್ಕೊಂಡೇ ಬರ್ತಾರೆ ಆಡಿಯನ್ಸ್ ಬಂದಾಗ. ಸೊ ಅದಕ್ಕಿಂತ ಪ್ರಿಪ್ರೇಷನ್ ಆಗಿತ್ತು? ಅಂದರೆ ನಾನು ಇಂಡಸ್ಟ್ರಿಗೆ ಬರಬೇಕಂತ ಡಿಸೈಡ್ ಮಾಡಿದಾಗಲೇ ನನಗೆ ಫಸ್ಟಿಂದನೂ ಆಡಿಯನ್ಸ್ನ ಎಂಟರ್ಟೈನ್ ಮಾಡಬೇಕು ಅಂತ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ನನಗೆ ಅದು ಮನಸ್ಸಲ್ಲಿತ್ತು. ಆ್ಯಂಡ್ ಡಾನ್ಸು ಫೈಟ್ಸ್ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗ್ತಾರೆ ಅಂತ ಸ್ಪೆಸಿಫಿಕ್ಕಾಗಿ ಅದನ್ನು ತುಂಬ ಟ್ರೈನ್ ಮಾಡಿದೆ. ಬಾಂಬೆಲಿ ಹೋಗಿ ಅಲ್ಲೊಂದು ವರ್ಷ ಟ್ರೈನ್ ಮಾಡಿದೆ, ಡ್ಯಾನ್ಸು, ಫೈಟ್ಸು, ಆ್ಯಕ್ಟಿಂಗು. ಪ್ಲಸ್ ಇಲ್ಲಿ ಬಂದಮೇಲೆ ಇಲ್ಲಿರೋ ಕೆಲವು ಅಸೋಸಿಯೇಟ್ ಡೈರೆಕ್ಟರ್ಸು, ಟೀಮ್ಗಳ ಜೊತೆ ಆ್ಯಂಡ್ ಇಲ್ಲಿರೋ ಫೈಟ್ ಮಾಸ್ಟರ್ಸ್ ಜೊತೆನೂ ಟ್ರೈನ್ ಮಾಡಿದೆ. ಯಾಕಂದರೆ ನನಗೆ ಡ್ಯಾನ್ಸು ಫೈಟ್ಸ್ ಅನ್ನೋದು ಫಸ್ಟಿಂದನೂ ತುಂಬ ಇಷ್ಟ. ಸೊ ಆದಷ್ಟು ಟ್ರೈನ್ ಮಾಡಿದೆ. ಈ ಫಿಲಿಮಲ್ಲಿ ಸ್ಪೆಸಿಫಿಕ್ಕಾಗಿ ಪ್ರತಿ ಶೂಟ್ ಮುಂಚೆನೂ ಸರ್ರು ಏನು ಹೇಳ್ತಿದ್ರು ಅಂದರೆ ಎಕ್ಸಾಕ್ಟಾಗಿ ಆ ಬಿಟ್ ಮುಂಚೆ ಒಂದು 10 days ಬರೀ ಫೈಟ್ ರಿಹರ್ಸಲ್ ಅಥವಾ ಡಾನ್ಸ್ ರಿಹರ್ಸಲ್ ಎಲ್ಲ ಮುಗಿಸ್ಕೊಂಡೆ ನಾವು ಶೂಟಿಂಗ್ ಹೋಗ್ತಾ ಇದ್ವಿ. ಫಾದರ್ ಸನ್ ಸೆಂಟಿಮೆಂಟ್ ಅಂತ ಹೇಳಿದ್ರಿ, ನಿಮ್ಮ ಲೈಫಿಗೆ ಎಷ್ಟು ಹತ್ರ ಇದೆ ಈ ಸಿನಿಮಾ? ಸಿಕ್ಕಾಪಟ್ಟೆ ಹತ್ರ. ಇನ್ಫ್ಯಾಕ್ಟ್ ಈ ಸ್ಕ್ರಿಪ್ಟ್ ನನಗೆ ತುಂಬ ಕನೆಕ್ಟ್ ಆಗಿದೆ ಆ ಫಾದರ್ ಸನ್ ವಿಷಯದಲ್ಲಿ. ಆ್ಯಂಡ್ ನನಗನ್ಸೋದು ನೋಡಿದವ್ರು ಪ್ರತಿಯೊಬ್ರಿಗೂ ಆ ವಿಷಯ ತುಂಬ ಕನೆಕ್ಟ್ ಆಗಿದೆ. ಯಾಕಂದರೆ ಎಲ್ಲರ ಲೈಫಲ್ಲಿ ಆ ಒಂದು ತಂದೆ ಮಗನ ಅಥವಾ ತಂದೆ ಮಗಳ ಮಧ್ಯೆ ಅದೊಂದು ಗೊಂದಲ ಇದ್ದೇ ಇರುತ್ತೆ. ಅದಂತೂ ಸುಮಾರು ಜನ ಈ ಫಿಲ್ಮಲ್ಲಿ ಕನೆಕ್ಟ್ ಆಗ್ತಾರೆ. I just wanted to know, was it a very conscious choice to start with a commercial film? Because if you look at your brother's trajectory, or even for that matter, towards the end, Puneet wanted to sort of change with Vitwa, right? Yes, correct. So it's a very different approach that you've started. So I just wanted to understand where you're coming from. Because if you also look at the kind of films that are coming out now, commercial cinema is
not really what people are looking for. Okay, the theatrical experience is there, it works a couple of days, but after that, they're looking for something different. So in that sense, I just wanted to understand your choice and the road ahead. Okay, for me, to be honest, I always wanted to. English al matadadu. You can continue in Kannada also. It's Kannada, fine. okay. Just that I am not very comfortable. Sorry, no, because I thought English paper. No, it's fine. ಸರ್ ನನಗೇನಂದ್ರೆ ನನಗೆ ಫಸ್ಟಿಂದನೂ ಇವನ್ ಈ ಸಿನಿಮಾಗೆ ಬರಬೇಕು ಅಂದಾಗಲೇ ನಾನು ಫಸ್ಟಿಂದನೂ ಸಂತೋಷ್ ಸರ್ ಜೊತೆ ಕೆಲಸ ಮಾಡಬೇಕಂತ ನಂಗೆ ಸಖತ್ ಆಸೆ ಇತ್ತು. ಇನ್ಫ್ಯಾಕ್ಟ್ ಅವಾಗಲೇ ಸುಮಾರು ಒಂದು 4-5 ವರ್ಷದ ಮುಂಚೆನೇ ಸರ್ ಹತ್ರನೂ ನಾನು ಮಾತಾಡಿದ್ದೆ, ಸರ್ ಏನಾದ್ರು ಲೈನ್ ಇದೆ ಯಾವಾಗಾದ್ರು ಸಿನಿಮಾ ಮಾಡೋಣ ಅಂತ. ಈ ಸೈಡ್ ಹೌದು, ಏನಾದ್ರು ಲೈನ್ ಬಂದರೆ ಹೇಳ್ತೀನಿ ನೋಡೋಣ, ಮುಂದೆ ಯಾರು ಮಾಡೋಣ. ನಾನು ಅವಾಗ ನಮ್ಮ ಚಿಕ್ಕಪ್ಪನ ಸಿನಿಮಾ ಯುವರತ್ನ ಸಿನಿಮಾ ನಡೀತಿತ್ತು, ಆ ಟೈಮಲ್ಲಿ ಹೇಳಿದ್ದೆ. ಆ್ಯಂಡ್ ಎಲ್ಲ ಕೂಡಿ ಬಂತು, ಇವಾಗ ಜೊತೆಗಾಗಿ ಸಿನಿಮಾ ಮಾಡ್ತಾ ಇದೀವಿ. ಆ್ಯಂಡ್ ಪರ್ಸನಲ್ ನನಗೆ ಇನ್ಫ್ಯಾಕ್ಟ್ ನಾನು ಸಿನಿಮಾ ನೋಡೋಕೆ ಹೋಗೋದೆ ಫಾರ್ ಎಂಟರ್ಟೈನ್ಮೆಂಟ್. ಅಂದರೆ 2.5 ಗಂಟೆ 3 ಗಂಟೆ ಆಗಲಿ ಕಂಪ್ಲೀಟ್ ಆಗಿ ಎಲ್ಲದನ್ನು ಮರ್ತ್ಬಿಡ್ಬೇಕು ಅಂತ. Correct, but that definition of entertainment is changing, no, constantly. That's what I wanted to So understand. ಈ ಸಿನಿಮಾ ಎಸ್ಪೆಷಲಿ ನನಗೇನು ಅನ್ಸುತ್ತೆ, ಎಲ್ಲ ಆಸ್ಪೆಕ್ಟ್ಸು ಇರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಇದೆ, ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇದೆ, ಮೆಸೇಜ್ ಇದೆ, ಫ್ಯಾಮಿಲಿ ಬಾಂಡಿಂಗ್, ಇಮೋಷನ್ಸ್ ತುಂಬ ಇದೆ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಈ ಸಿನಿಮಾಲಿ ಯಾವುದೋ ಒಂದು ಟೇಕ್ ಅವೇ ಇದೆ. ನೀವೇ ಡಬ್ ಮಾಡಿದ್ದೀರಾ? ಖಂಡಿತ ನಾನೇ ಡಬ್ ಮಾಡಿದ್ದೀನಿ. ಈಗ ನಿಮಗೆ ಡ್ಯಾನ್ಸ್ ಮತ್ತು ಫೈಟಲ್ಲಿ ರೋಲ್ ಮಾಡೆಲ್ ಅಂತ ಬಂದಾಗ ಯಾರ ಹೆಸರು ಹೇಳ್ತೀರಿ ಸರ್? ಡೆಫಿನೆಟ್ಲಿ ನಿಮ್ಗೆ ಎಲ್ಲರೂ ಬಾಯಲ್ಲಿ ಹೆಸರು ಬರೋದೆ ನಮ್ಮ ಚಿಕ್ಕಪ್ಪನ ಹೆಸರು. ಆ್ಯಂಡ್ ನಮ್ಮ ದೊಡ್ಡಪ್ಪ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ, ಯಾಕಂದರೆ ಅವ್ರ ಕೆಲವು ಸ್ಟೈಲಿಂಗ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಬ್ರದ್ದು ಅವ್ರ ಓನ್ ಪರ್ಸ್ನಾಲಿಟೀಸ್ ಇದೆ. ಬಟ್ ನನಗೂ ಮುಂಚೆಯಿಂದ ಏನಂದರೆ ಯಾವತ್ತಿದ್ರೂ ಅವ್ರನ್ನ ಕಾಪಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇಲ್ವೇ ಇಲ್ಲ ಸರ್. ನನಗೆ ಇನ್ಫ್ಯಾಕ್ಟ್ ಸರ್ರು ಆಗಲಿ, ನಮ್ಮ ಟೀಮ್ ಆಗಲಿ, ನಮ್ಮ ಅರ್ಜುನ್ ಮಾಸ್ಟರ್ ಫೈಟ್ ಮಾಸ್ಟರು, ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರು, ಸ್ಪೆಸಿಫಿಕ್ ಆಗಿ ನನಗೆ ಯಾವುದು ಸೂಟ್ ಆಗುತ್ತೆ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ರಿಹರ್ಸಲ್ಸ್ ಮಾಡಿದಾಗ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ನಾವು ಫಿಲ್ಮಲ್ಲಿ ಹಾಕಿದ್ವಿ. ಸರ್ ಅಣ್ಣನ ಸಜೆಷನ್ಸ್? ನಮ್ಮ ಅಣ್ಣ ನಾನು ಫಸ್ಟಿಂದಾನು ನಾನು ಎಲ್ಲ ವಿಷಯದನ್ನು ಡಿಸ್ಕಸ್ ಮಾಡ್ತೀನಿ ನಮ್ಮ ಅಣ್ಣನ ಜೊತೆ. ಇನ್ಫ್ಯಾಕ್ಟ್ ನಾನು ಫಿಲ್ಮ್ಗೋಸ್ಕರ ನಾನು ಟ್ರೈನಿಂಗ್ ಶುರು ಮಾಡಿದಾಗಲೂ ಅವನು ಮಾಡಿದ ಮಿಸ್ಟೇಕ್ಸ್ನ, ಅವ್ನ ಆ್ಯಕ್ಟಿಂಗ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಂಡ ಆ ಎಲ್ಲ ಟಿಪ್ಸ್ನು ನನಗೆ ಹೇಳ್ತಿದ್ದೆ. ನಾನು ಇವಾಗಲೂ ಯಾವ್ದಾದ್ರು ಸೀನ್ ಇದೆ, ನಾನು ಯಾವಾಗಲೂ ಅವನ್ನ ಸಜೆಷನ್ಸ್ ಕೇಳ್ತಾ ಇರ್ತೀನಿ. ಅವ್ನು ರೆಗ್ಯುಲರ್ ಆಗಿ ಹೇಳ್ತಾನೆ. ಇಲ್ಲಿ ನಿಮ್ಮ ಮಿಸ್ಟೇಕ್ಸ್ ಏನಾದರೂ ಅನುಭವಕ್ಕೆ ಬಂದಿದೆಯಾ? ಸಿನಿಮಾ ಆಗಿದೆ, ಸಿನಿಮಾ ಮುಗಿದೋಯ್ತು, ಈ ಸೀನಲ್ಲಿ ನಾನು ಹಿಂಗೆ ಮಾಡಬಹುದಿತ್ತು, ಅದು ಚಾನ್ಸ್ ಮಿಸ್ ಆಯಿತು ಅಂತದ್ದು. ಸರ್ ನಾನು ನಿಜವಾಗ್ಲೂ ಅದಕ್ಕೆ ನಾನು ಸಿನಿಮಾನೇ ನೋಡಕ್ ಹೋಗ್ತಿಲ್ಲ. ನೋಡಿದಾಗ ನನಗೆ ಬರೀ ತಪ್ಪೇ ಕಾಣಿಸುತ್ತೆ. ಅಂದರೆ ಎಲ್ಲ ಒಂದ್ ಕಡೆ ಏನೋ ಒಂಚೂರು ಬೆಟರ್ ಮಾಡ್ಬೋದು ಅಂತ ಅನಿಸ್ತೇನೆ ಇರುತ್ತೆ. ಬಟ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಅಂತೂ ನಾನು ಸಿನಿಮಾ ಮಾಡಿದ್ದೀನಿ. ಪ್ರತಿಯೊಂದು ಸೀನ್ಗೂ ನಾನು ಫುಲ್ ಎಫರ್ಟ್ ಹಾಕಿಲ್ಲ. ಆಕ್ಟಿಂಗ್ ಅಂತ ಬಂದರೆ ಇಡೀ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅದು ದೊಡ್ಡ ಲೆಜೆಂಡ್ರಿ. ಅವ್ರು నేను ನೆನ್ಸ್ಕೊತೀನಿ, ಯಾಕಂದರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಆಮೇಲೆ ಅವರು ಮೂಲ, ಇಡೀ ಚಿತ್ರರಂಗಕ್ಕೆ ಮೂಲ. ಅವ್ರ ಬಗ್ಗೆ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಏನು ಹೇಳ ಸರ್, ಅಂದರೆ ಖಂಡಿತವಾಗ್ಲೂ ಲೈಕ್ ಆ್ಯಕ್ಟಿಂಗ್ ಆಗಲಿ ಸುಮಾರು ಸತಿನೂ ನಾವು ಆಫೀಸಲ್ಲೆಲ್ಲ ಕೂತ್ಕೊಂಡಿದ್ದಾಗ ನಮ್ಮ ತಾತನ ಸಿನಿಮಾಗಳು, ನಮ್ಮ ದೊಡ್ಡ ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾಗಳು ಬೇರೆ ಬೇರೆ. ಯಾಕಂದರೆ ನಮ್ಮ ಸಿನಿಮಾಗೆ ಯಾವ ಸೀನ್ ಏನಾದ್ರು ಹೋಲಿತ್ತೆ ಅಂದರೆ ಆ ಸೀನ್ಸ್ನ ನೋಡಿ ಅದರಿಂದ ಏನಾದ್ರು ಟೇಕ್ ಅವೇಸ್, ಅವ್ರು ಹೆಂಗೆ ಇಮೋಷನ್ ಕೊಟ್ಟರು. ಆ್ಯಂಡ್ ಮುಂಚೆ ನಡೀತಿದ್ದು ಆ್ಯಕ್ಟಿಂಗು, ಪರ್ಫಾರ್ಮೆನ್ಸು, ಸಿನಿಮಾ ಸ್ಟೈಲ್ ಇವಾಗಿನಗೆ ತುಂಬ ವ್ಯತ್ಯಾಸ ಇದೆ. ಸೊ ಅದನ್ನು ಡೆಫಿನೆಟ್ಲಿ ನಾವು ಆ ಸ್ಟೈಲಲ್ಲಿ ನಾವು ಮಾಡೋಕ್ಕಾಗೋದೇ ಇಲ್ಲ. ಇವಾಗಿನ ಟ್ರೆಂಡ್ಗೆ ಯಾವ ಥರ ಇರಬೇಕು ಅದನ್ನು ನೋಡಿಕೊಂಡು ಆ ಇಂಪ್ರೆಷನ್ ಬರ್ದೇ ಇರೋಂಗೂ ನಾನು ಕಾನ್ಷಿಯಸ್ ಆಗಿ ಎಫರ್ಟ್ ಮಾಡ್ತೀನಿ. ಸರ್ ಇನ್ನು ಎಷ್ಟು ಸಾಂಗ್ ಬಾಕಿ ಇದೆ ರಿಲೀಸ್ ಮಾಡೋದು? ಇನ್ನೂ 2 ಇದೆ. ಒಂದು ಮುಂದಿನ ಸೋಮವಾರ ಬರುತ್ತೆ, ಒಂದು ರಿಲೀಸ್ ಆದ್ಮೇಲೆ ಬರುತ್ತೆ. ಅದರಲ್ಲಿ ರಿಲೀಸ್ ಆದ್ಮೇಲೆ ಬರೋ ಸಾಂಗಲ್ಲಿ ಸ್ವಲ್ಪ ಕತೆ ರಿವೀಲ್ ಆಗೋ ಥರ ಇದೆ. ಅದರಿಂದ ಜಸ್ಟ್ ಹೋಲ್ಡೆಡ್ ಇಟ್ ಆಫ್ಟರ್ ರಿಲೀಸ್ ವಿಲ್ ರಿಲೀಸ್. ಈ ಹಾಸ್ಪಿಟಲ್ ಮಾಡ್ತಿರೋದು ಅಂದರೆ ಅಪ್ಪು ಸರ್ ಇದಕ್ಕೆ ಅಂತನಾ ಅಥವಾ ಜನರಲ್ ಇನ್ ಜನರಲ್ ನಿಮ್ಮದೇ ಎಲ್ಲ ಪ್ಲಾನ್ ಅಂತ? ಅಲ್ಲಿ ಫ್ಯಾನ್ಸ್ ಜಾಸ್ತಿ ಅಲ್ಲ, ಅದು ಅಲ್ಲಿ ಮಾಡಬೇಕು ಅನ್ನೋದು ತುಂಬ ಜನಗಳ ಕೋರಿಕೆ ಇತ್ತು. ಮತ್ತು ಟಗರು ಆದಮೇಲೆ ಅಲ್ಲಿ ಯಾವುದು ಈವೆಂಟ್ ಆಗಿಲ್ಲ. ಮತ್ತು ಆ ಜನರ ಪ್ರೀತಿ ವಿಶ್ವಾಸ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಕುಟುಂಬಕ್ಕಿದೆ. ಬಟ್ ಹೊಸಪೇಟೆನೇ ಮಾಡಬೇಕು ಅಂತ ಒಂದು ಇಡೀ ಟೀಮು, ಪ್ರೊಡಕ್ಷನ್ ಎಲ್ಲರೂ ಕೂತಾಗ ಹೊಸಪೇಟೆ ಮಾಡೋಣ, ಎನರ್ಜಿ ಜಾಸ್ತಿ ಇರುತ್ತೆ ಅಂತ ದೇ ಫೆಲ್ಟ್. ಆ್ಯಂಡ್ ಅದರಿಂದ ದೇ ಹ್ಯಾವ್ ಟೇಕನ್. ಅಲ್ಲಿ ಅವತ್ತು ಏನಾಗುತ್ತೆ, ಯಾರೆಲ್ಲ ಬರ್ತಾರೆ ಆ್ಯಕ್ಚುಲಿ? ಅದು ಇಡೀ ನಮ್ಮ ತಂಡ ಇರುತ್ತೆ. ಅಶ್ವಿನಿ ಮೇಡಮ್ ಇರ್ತಾರೆ, ಇವರು ಫ್ಯಾಮಿಲಿಲಿ ಮೋಸ್ಟ್ಲಿ ಎಲ್ಲರೂ ಬರ್ತಾರೆ. ಶಿವಣ್ಣನೂ ಬಿಡು ಮಾಡ್ಕೊಂಡು ಬರ್ಬೋದು. ಆಮೇಲೆ ನಮ್ಮ ಚಿತ್ರತಂಡ ಟೆಕ್ನಿಷಿಯನ್ಸ್ ಎಲ್ಲರೂ ಇರ್ತಾರೆ. 1-2-3 ಪರ್ಫಾರ್ಮೆನ್ಸ್ಗಳು ಮಾಡ್ತಿದ್ದಾರೆ. ರಶ್ಮಿಕಾ ನಾಯ್ಡು ಅವರು ಮಾಡ್ತಿದ್ದಾರೆ, ಮತ್ತು TKD ಗೆದ್ದಂಥ ವಿನ್ನರ್ಸ್ 1-2 ಪರ್ಫಾರ್ಮೆನ್ಸು. ವಿಜಯ್ ಪ್ರಕಾಶ್ ಅವರು
ಹಾಡ್ತಿದ್ದಾರೆ ಆ್ಯಂಡ್ ನವೀನ್ ಸಜ್ಜು ಹಾಡ್ತಿದ್ದಾರೆ. ಆ ಥರದ ಒಂದು 2.5 hours ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ಸಿನಿಮಾ ಟ್ರೈಲರ್ಸ್ ಆಗಲಿ ಬಂದಿರೋ ಕಂಟೆಂಟ್ಗಳನ್ನ ಪ್ಲೇ ಮಾಡ್ತೀವಿ. ನಮ್ಮ ಸಿನಿಮಾನ ಹೆಚ್ಚಾಗಿ ಇನ್ನು ರಿಲೀಸ್ ಒಂದೇ ವಾರ ಇರೋದ್ರಿಂದ ತಲುಪಿಸೋ ಇನ್ನೂ ಹತ್ತಿರಕ್ಕೆ ತೊಗೊಂಡೋಗೋ ಪ್ರಯತ್ನ ಅಲ್ಲಿ ಮಾಡ್ತೀವಿ ಸರ್. ಇವರು ಹೀರೋ ಹೀರೋಯಿನ್ ಯಾರು ಪರ್ಫಾರ್ಮ್ ಈ ಗುರು ಐ ಥಿಂಕ್ ಗುರು ವಿಲ್ ಪರ್ಫಾರ್ಮ್ ಅನ್ಸುತ್ತೆ. ಅದು ಇನ್ನೂ ಕ್ಲಾರಿಟಿ ಇಲ್ಲ, ಯಾಕಂದರೆ ನಾವು ಸುಮಾರು ಇಂಟರ್ವ್ಯೂಸ್ ಮಾಡ್ತಿರೋದ್ರಿಂದ ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿ ಚೆನ್ನಾಗಿ ಸೆಟ್ ಆದರೆ ಹಿಡಿದು. ಸಂತೋಷ ಹಿಂದಿನ ಸಿನಿಮಾಗಳು ಮಾಡಿದ ಒಂದು ಶೇಡ್ ಅಂತ ಶೇಡ್ ಇಲ್ಲ ಸರ್. ಇದೆಲ್ಲ ಆ್ಯಕ್ಷನ್ನು ಡ್ಯಾನ್ಸು ಎಲ್ಲ ಹೇಳಿದ್ರು. ಹುಡುಗ ಕಾಮಿಡಿ ಸೆನ್ಸ್ ಹೇಗಿದೆ, ಅದೇನಾದ್ರು ತೆರೆ ಮೇಲೆ ಪರಿಚಯ ಇದೆಯಾ ಸರ್? ಈ ಕಥೆಯಲ್ಲಿ ಅದಕ್ಕೆ ಅಂದರೆ ಸಿನಿಮಾದಲ್ಲಿ ಕಾಮಿಡಿ ಇದೆ, ಗುರು ಕಾಮಿಡಿ ಮಾಡೋ ಅಂಥ ಪ್ರಮೇಯ ಕಡಿಮೆ ಈ ಕಥೆಯಲ್ಲಿ. ಬಟ್ ಕಾಮಿಡಿ ಸೆನ್ಸ್ ಇದೆ, ಅಂದರೆ ನಾವು ಆಫ್ಲೈಟ್ ಮಾತಾಡ್ತಿರ್ತೀವಲ್ಲ ಆ ಸೆನ್ಸ್ ಇದೆ. ಸಿನಿಮಾಲಿದೆ, ಬಟ್ ಗುರುಗಿಲ್ಲ ಆ ಥರದ್ದು ಸ್ಕೋಪ್ ಇಲ್ಲ ಸಿನಿಮಾ. ಗುರು ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಾಡೋದಕ್ಕೂ ಫಿಲಮಲ್ಲೂ ಹಾಡ್ತಾರೆ, ಬಟ್ ನೀವು ಯಾವ್ದಾರು ಹಾಡಿದ್ದೀರಾ? ಇಲ್ಲ, ನಾನು ಯಾವುದು ಹಾಡಿಲ್ಲ. ಏನು ನನಗೇನು ಆ ಥರ ಹಾಡೋಕ್ಕೇನು ಬರಲ್ಲ. ನೋಡೋಣ ಫ್ಯೂಚರಲ್ಲಿ ಏನಾರ ಚಾನ್ಸ್ ಸಿಕ್ಕಿದ್ರೆ. ಫಾದರ್ ಆಮೇಲೆ ಅಪ್ಪು ಆಗಲಿ ರಾಘಣ್ಣ ಆಗಲಿ ಎಲ್ಲರೂ ಅದೇ ಅವರೆಲ್ಲರೂ ಮುಂಚೆಯಿಂದನೂ ಸಂಗೀತನ ಅಭ್ಯಾಸ ಮಾಡ್ಕೊಂಡು ಬಂದವರು. ನನಗೆ ನಿಜವಾಗ್ಲೂ ಅಭ್ಯಾಸ ಇಲ್ಲ, ಕಲ್ತಿಲ್ಲ ಖಂಡಿತ. ಅಪ್ಪು ಲಾಸ್ಟ್ ಲೇಟಾಗಿ ಅಪ್ಪು ಕಲ್ತಿದ್ದು. ನೋಡೋಣ. ರಾಮಾಚಾರಿ ರಾಜ್ಕುಮಾರ, ರಾಘವೇಂದ್ರ ತಂದೆ ಮಗನ ಬಾಂಧವ್ಯನೇ ಹಿಡ್ಕೊಂಡಿದ್ದೀರಿ, ಇದರಲ್ಲೂ ಅದೇ ಇದೆ. ಆ ಲೆಗೆಸಿ ಕಾರಣ ಏನು ಅಂತ ಆ ಸ್ಟೋರಿ ಲೈನನ್ನೇ ಇಟ್ಕೊಂಡು ಹೋಗಿ. ಅಂದರೆ ಈಗ ಆ ಸ್ಟೋರಿ ಲೈನ್ ಅಂತಿದ್ದಂಗೆ ನಿಮ್ಗೆ ರಾಮಾಚಾರಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಜ್ಕುಮಾರಲ್ಲಿಲ್ಲ, ರಾಜ್ಕುಮಾರಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಘವೇಂದ್ರ ಸ್ಟೋರ್ಸಲ್ಲಿಲ್ಲ, ರಾಘವೇಂದ್ರ ಸ್ಟೋರ್ಸಲ್ಲಿರೋ ಬಾಂಧವ್ಯ ಈ ಸಿನಿಮಾಲಿಲ್ಲ. ಈಗ ಕಾನ್ಫ್ಲಿಕ್ಟ್ಸ್ ಅಂದರೆ ಡಿಫ್ರೆಂಟ್ ಕಾನ್ಫ್ಲಿಕ್ಟ್ಸ್ ಇರುತ್ತಲ್ಲ. ಸೊ ಒಂದೇ ಕಾನ್ಫ್ಲಿಕ್ಟ್ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ, ಆಮೇಲೆ ನನಗೂ ಬೋರ್ ಹೊಡಿಯುತ್ತೆ, ಜನಕ್ಕೂ ಬೋರ್ ಹೊಡಿಯುತ್ತೆ. ಇದರಲ್ಲಿ ಹೇಳಿರೋದು ಒಂದು ಬೇರೆ ಆ್ಯಂಗಲ್ ಕಾನ್ಫ್ಲಿಕ್ಟ್ ಇದು. ಇದೊಂದು ಸ್ವಲ್ಪ ಇಂಟೆನ್ಸ್ ಕಾನ್ಫ್ಲಿಕ್ಟು, ಸಹಜವಾಗಿ ಎಲ್ಲ ತಂದೆ ಮಕ್ಕಳ ಮಧ್ಯೆ ನಡೆಯುವಂಥದ್ದು. ಆ ಎಸ್ಪೆಷಲಿ ಎಜುಕೇಷನ್ ಟೈಮಲ್ಲಿ, ಎಜುಕೇಷನ್ ಮುಗಿಯೋ ಟೈಮಲ್ಲಿ ಆ ಕಾನ್ಫ್ಲಿಕ್ಟ್ ಒಂದು ತೊಗೊಂಡಿದ್ದೀವಿ. ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಅಚ್ಯುತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಬ್ಬರದ್ದು ಒಂದು ಲವ್ ಸ್ಟೋರಿ, ತಂದೆ ಮಗನ ಒಂದು ಲವ್ ಸ್ಟೋರಿ ಅನ್ಬೋದ್ತೀವಿ ಸಿನಿಮಾನ. ಕಾನ್ಫ್ಲಿಕ್ಟು ಇದೆ, ಅಷ್ಟೇ ಎಮೋಷನ್ನು ಇದೆ, ಅಷ್ಟೇ ಅವರಿಬ್ಬರ ಮಧ್ಯೆ. ಅಂದರೆ ಒಂದು ಕೆಲವು ವಿಷಯಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಮಗನ್ನ ಅರ್ಥ ಮಾಡ್ಕೊಳಕ್ಕಾಗದಿರೋ ತಂದೆಯರು ಎಷ್ಟೋ ಜನ ಇರ್ತಾರೆ, ತಂದೆನ ಅರ್ಥ ಮಾಡ್ಕೊಳಕ್ಕಾಗದಿರೋ ಮಕ್ಕಳು ಎಷ್ಟೋ ಜನ ಇರ್ತಾರೆ. ಆ ವಿಷಯದ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೆಳಕು ಚೆಲ್ಲಿದ್ದೀವಿ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ ಕಾನ್ಫ್ಲಿಕ್ಟು ನಿಮ್ಮ ಓನ್ ಇಮ್ಯಾಜಿನೇಷನ್ ಆರ್ ಯು ಹ್ಯಾವ್ ಸೀನ್ ಸಮ್ ಟೈಮ್? ಸರ್, ಅದ್ರಲ್ಲಿ ಪ್ರಾಬ್ಲಿ ಕೆಲವು ವಿಷಯಗಳು ನನ್ನ ಪರ್ಸ್ನಲ್ಲೇ ಇರ್ಬೋದು, ನಾನು ನೋಡಿರೋದಿರ್ಬೋದು, ಅಥವಾ ನನ್ನ ಸುತ್ತಮುತ್ತ ನಡೆಯೋದು. ಅಂದರೆ ಜನರೆಲ್ಲ ಮಾತಾಡ್ತಾರಲ್ಲ, ನಮ್ಮಲ್ಲಿ ಹಿಂಗೆ ಇದು ಬಿಡ್ತಾಯಿಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಕೆಲವ್ರಿಗೆ ಮದುವೆ ವಿಷಯದಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ, ಕೆಲವ್ರಿಗೆ ಕೆರಿಯರ್ ಆಪ್ಷನಲ್ ಕಾನ್ಫ್ಲಿಕ್ಟ್ ಇರುತ್ತೆ. ಸೊ ಕಾನ್ಫ್ಲಿಕ್ಟ್ಸ್ ಅನ್ನೋದು ವಿಧ ವಿಧವಾದ ರೀತಿಯಲ್ಲಿ ಇರುತ್ತಲ್ಲ ಸರ್. ಆ ಥರದ್ದು ತುಂಬ ಎಲ್ಲರ ಮನೇಲಿ ನಡೆದಿರೋ ಕಾನ್ಫ್ಲಿಕ್ಟ್ಸೇ ಇದು. ಇದೇನು ತೀರಾ ವೈಭವೀಕರಿಸಿರೋದು, ಔಟ್ ಆಫ್ ದಿ ಬಾಕ್ಸ್ ಮಾಡಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಈ ಥರ ಮಾತು ನಾನು ಅಂದಿದ್ದೆ, ಈ ಥರ ಮಾತು ನಾನು ಅನ್ನಿಸ್ಕೊಂಡಿದ್ದೆ ಅನ್ನೋ ಒಂದು ರೆಲೆವೆನ್ಸ್ ಬರೋ ಥರನೇ ಇದೆ ಸರ್. ಈಗ ಅಭಿಮಾನಿಗಳಿಗೆ ಅಂದರೆ ಈಗ ರಾಜವಂಶ ಫ್ಯಾನ್ಸ್ ಅಂದರೆ ಯುವನ ಒಂದು ದೊಡ್ಡ ರೀತಿಯಲ್ಲಿ ವೆಲ್ಕಮ್ ಮಾಡಬೇಕು ಅಂತ ಕಾಯ್ತಾರೆ. ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ವಿಜಿಲ್ ಬರ್ತಿ ಸೀನ್ಸ್ಗಳು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಥಿಯೇಟರ್ ಮೂಮೆಂಟ್ಸ್ ಅಂತಲೇ ಸುಮಾರು ಒಂದು 25 ಜಾಗ ಇದೆ ಸಿನಿಮಾದಲ್ಲಿ. ಥಿಯೇಟ್ರಿಕಲ್ ಮೂಮೆಂಟ್ಸ್ ಅಂದರೆ ಚಿಯರ್ ಮಾಡೋಕ್ಕೆ, ಕ್ಲ್ಯಾಪ್ ಹೊಡೆಯೋಕ್ಕೆ, ವಿಸಿಲ್ ಹೊಡೆಯೋಕ್ಕೆ, ಆ ಥರ ಅಭಿಮಾನಿಗಳ ಮೂಮೆಂಟ್ಸ್ ಒಂದು 25 ಇದ್ದಾವೆ. ಅದು 100% ಅವ್ರು ಎಂಜಾಯ್ ಮಾಡ್ತಾರೆ. ಅದನ್ನು ಡಿಸೈನ್ ಮಾಡುವಾಗಲೇ ಆ ಒಂದು ಎನರ್ಜಿ, ಅವ್ರ ಎನರ್ಜಿ ಬೂಸ್ಟ್ ಆಗಲಿ ಅಂತಲೇ ಮಾಡಿದ್ದೀವಿ. ಅದು ಚೆನ್ನಾಗೆ ಸ್ಕ್ರಿಪ್ಟ್ಗೆ ಅತಿ ಅನ್ನಿಸ್ದಂಗೆ, ಸ್ಕ್ರಿಪ್ಟ್ ಹೊರಗಡೆನೂ ಇಲ್ದಂಗೆ, ಕಥೆಯ ಒಳಗಡೆನೆ ಅದು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀವಿ. ತುಂಬ ಏನು ಅದನ್ನು ಮಾಡಲೇಬೇಕು ಅಂತ ಮಾಡಿಲ್ಲ, ಮಾಡಿರೋದೆಲ್ಲ ವರ್ಕೌಟ್ ಆಗಿದೆ ಸರ್. ಯಾವ್ದ್ರಲ್ಲಿ ಕಾಣುತ್ತೆ ಸಾಂಗ್ಸ್? ನ್ಯೂಟ್ರಲ್ ಆಡಿಯನ್ಸ್ಗೆ ರಿಲೇಟಬಿಲಿಟಿ ಫ್ಯಾಕ್ಟರ್ಸ್ ಎಷ್ಟಿದಾವೆ? ತುಂಬ ಇದೆ. ಅಂದರೆ ನಾನು ಹೇಳಿದ್ದು 20-25 ಥಿಯೇಟರ್ ಮೂಮೆಂಟ್ಸ್ ಅಂದ ತಕ್ಷಣ ಅದರಲ್ಲಿ ಎಲ್ಲವೂ ಫ್ಯಾನ್ಸ್ಗೆ ಇರೋದಿಲ್ಲ. ಜನರಲ್ ಆಡಿಯನ್ಸ್ಗೆ ಇರ್ತದೆ, ಯೂತ್ಗೆ ಇರ್ತದೆ, ಫ್ಯಾಮಿಲೀಸ್ಗೆ ಇರ್ತದೆ. ಅದೇ ಹೇಳಿದ್ನಲ್ಲ, ನಿಮ್ಗೆ ಎಲ್ಲ ವರ್ಗನೂ ಕವರ್ ಆಗಿದೆ ಈ ಕಥೆಯಲ್ಲಿ. ಒಂದು ಮಧ್ಯಮ ವರ್ಗದ ಕಥೆ ತಂದಾಗ ಅದು ಸುತ್ತಮುತ್ತ ಹೇಳೋ ವಿಷಯಗಳು, ಇರೋ ಇಶ್ಯೂಗಳು ಅದರಲ್ಲಿ ಸಕಲರು ಕವರ್ ಆಗ್ತಾರೆ. ಒಂದು ಬೇಜಾರಾಗಿ ರೆಪ್ರೆಸೆಂಟ್ ಮಾಡೋದು ಲೇಬರ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಪ್ರಾಬ್ಲಿ ಆ ಆ್ಯಂಗಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಆಡಿಯನ್ಸ್ಗೆ. ಅಂದರೆ ಜನರಲ್ ಆಡಿಯನ್ಸಿಗೆ ಮಾಡಿರೋ ಕಂಟೆಂಟ್ ಸಿನಿಮಾ ಇದೇನು, ಇಟ್ ಈಸ್ ನಾಟ್ ಎ ಸ್ಟಾರ್ ಫಿಲಮ್ ಆರ್ ಇಟ್ ಈಸ್ ನಾಟ್ ಎ ಸೂಪರ್ ಹೀರೋ ಫಿಲಮ್, ಅಥವಾ ಒಂದು ಮಾಸ್ ಹೀರೋಗೆ ಎತ್ತಬೇಕು ಅಂತಲೇ ಎಲಿವೇಶನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಅಲ್ಲ. ಕಥೆಯಲ್ಲಿ ಫಸ್ಟ್ ಹಾಫ್ ಕತೆ ಪಾತ್ರ ಸುತ್ತ ಕತೆ ನಡೆಯುತ್ತೆ, ಸೆಕೆಂಡ್ ಹಾಫ್ ಕಥೆಯಲ್ಲಿ ಪಾತ್ರ ಬರುತ್ತೆ.
ಸೊ ಎರಡರಲ್ಲೂ ಕಂಟೆಂಟ್ಗೋಸ್ಕರನೇ. ಆಮೇಲೆ ಇದರಲ್ಲಿ ನಿಮಗೆ ಗುರುನ ಇಂಟ್ರೊಡಕ್ಷನ್ ಮಾಡೋದು ಏನು ಐಗೋ ಬಿಲ್ಡಪ್ ಅದೆಲ್ಲ ಇರೋದಿಲ್ಲ, ಟಪ್ಪನ್ನು ತೋರಿಸ್ಬಿಡ್ತೀವಿ. ಪಾತ್ರದ ಥರನೇ ಓಪನ್ ಮಾಡ್ತೀವಿ, ಎಲ್ಲ ಪಾತ್ರಗಳನ್ನೂ ಹಂಗೆ ಓಪನ್ ಮಾಡಿದ್ದೀವಿ. ಸೊ ಆ ನರೇಟಿವೇ ತುಂಬ ಬೇರೆ ಇದೆ ಈ ಸಲ. ಜನರಲ್ ಆಗಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡೋ ಥರ ಎಲ್ಲೂ ಯಾವ ಪಾತ್ರಕ್ಕೂ ನಾವು ಟ್ರೀಟ್ ಮಾಡಿಲ್ಲ, ಯಾವ ಸೀನನ್ನು ನಾವು ಟ್ರೀಟ್ ಮಾಡಿಲ್ಲ. ಅಂದ್ರೆ ಬಿಲ್ಡಪ್ ಇಲ್ಲ ಅಂತ. ಬಿಲ್ಡಪ್ ಇಲ್ಲ, ಬಿಲ್ಡಪ್ ಸೀನ್ಸ್ ಇಲ್ಲ. ಬಿಲ್ಡಪ್ ಸೀನ್ಸ್ ಅಂದ್ರೆ ಡೆಲಿಬ್ರೇಟ್ ಬಿಲ್ಡಪ್ ಇಲ್ಲ. ಈ ಹೀರೋನ್ ತೋರಿಸ್ಬೇಕು ಅಂತಾನೆ ಹೈ ಸ್ಪೀಡ್ ಅಂದ್ರೆ ಸ್ಲೋ ಮೋಷನ್ ತೋರಿಸೋದು ಆ ಥರದ್ದು ಏನು ಮಾಡಿಲ್ಲ. ಪಾತ್ರ ಹೆಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ವಿ, ಫಾಲೋಡ್ ದ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಆ ಕ್ಯಾರೆಕ್ಟರ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ. ಅವನೊಂದು ರೇಜ್ ಇರುವಂಥ, ತುಂಬ ಕೋಪ ಇರುವಂಥ ಈ ಜನ್ರೇಷನ್ ಹುಡುಗ. ಸೊ ಅದನ್ನ ನಾವು ಅದಕ್ಕೆ ಏನೇನು ಬೇಕೋ ಆ ಸುತ್ತಮುತ್ತ ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀವಿ ವಿನಃ ಇಲ್ಲೇನೋ ಡೈಲಾಗ್ ಫಾರ್ ಡೈಲಾಗ್, ಸಾಂಗ್ ಫಾರ್ ಸಾಂಗ್, ಸೀನ್ ಫಾರ್ ಸೀನ್, ಫೈಟ್ ಫಾರ್ ಫೈಟ್ ಅದೆಲ್ಲವೂ ಬ್ರೇಕ್ ಆಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬಂದಾಗ ಒಂದು ಸಿನಿಮಾಗೆ ಎಂಡ್ ಅಂತ ಕೊಟ್ಟಿದ್ದೀವಿ ಅಂತಲೇ ಅನ್ಸಲ್ಲ. ಒಂದು ಎಲ್ಲ ಸಿನಿಮಾ ಅಂದ ತಕ್ಷಣ ಲಾಸ್ಟಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೇಕು ಅದೆಲ್ಲ ಇಲ್ಲ. ಸೋಷಿಯಲ್ ರಿಲೆವೆನ್ಸ್, ನಮ್ಮ ಬದುಕಲ್ಲಿ ಈ ಘಟನೆ ನಡೆದಿದ್ರೆ ನಮ್ಮ ಬದುಕು ಹಿಂಗೆ ಆಗಿರೋದು ಅನ್ನೋದು ಅದು ಅನ್ಸುತ್ತೆ ಹೊರತು ಕೊನೆಯಲ್ಲಿ ನಿಮಗೆ ಒಂದು ಸಿನಿಮಾ ಥರ ಇದು ಮುಗ್ದೋಗ್ಬಿಡ್ತು ಹೀರೋ ಬಂದೆಲ್ಲ ಸರಿ ಮಾಡಿಬಿಟ್ಟ ಅನ್ನೋ ಒಂದು ಆಸ್ಪೆಕ್ಟೇ ಇರೋದಿಲ್ಲ ಈ ಸಿನಿಮಾ. ಹೀರೋ ಯಾರು ವಿರುದ್ಧ ಹೋರಾಡ್ತಾರೆ, ಸಮಾಜದ ವಿರುದ್ಧನ ಅಥವಾ ಸ್ವಲ್ಪ ಆರ್ಟ್ ಸಿನಿಮಾ ಕ್ಯಾಟಗರಿ ಆಯ್ತಲ್ಲ ಫೈನಲ್ ಆಗಿ? ಅಲ್ಲ, ಆರ್ಟ್ ಸಿನಿಮಾ ಆಸ್ಕ್ ಯು ಟು ಅಸ್ಯೂಮ್ ನೋ, ಇಟ್ ಇಸ್ ನಾಟ್ ಆರ್ಟ್ ಸಿನಿಮಾ. ದ ಪ್ರೆಸೆಂಟೇಷನ್ ಕ್ಲೈಮ್ಯಾಕ್ಸ್ ಪಾರ್ಟ್ ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ಅಲ್ಲಿ ಅವರವ್ರು ಅರ್ಥ ಮಾಡ್ಕೊಳ್ಳೋದು. ಹಾ, ಈ ಪುಟ್ಟಣ್ಣ ಸರ್ ಫಿಲಮ್ಸ್ ನೀವು ನೋಡಿದ್ರೆ ಎಲ್ಲವೂ ಸೋಷಿಯಲ್ ರಿಯಾಲಿಟಿಲಿ ಎಂಡ್ ಆಗೋದು. ಅವ್ರೊಂದು ಸಿನಿಮಾ ತರ ಯಾವ ಸಿನಿಮಾನು ಎಂಡ್ ಮಾಡ್ತಿರ್ಲಿಲ್ಲ. ಆಫ್ಲೆಟ್ ಬರೋ ಎಷ್ಟೋ ಸಿನಿಮಾಗಳು ದಟ್ ನ್ಯೂ ಜನರೇಷನ್ ಆಫ್ ಆಡಿಯನ್ಸ್ ಕ್ರಿಯೇಟ್ ಆಗಿದಾರಲ್ಲ, ನೀವು ಆದಷ್ಟು ಅವ್ರಿಗೆ ರಿಯಾಲಿಟಿ ತೋರಿಸಿದ್ರೆ ಇಷ್ಟಪಡ್ತಾರೆ. ಸಿನಿಮ್ಯಾಟಿಕ್ ಆಗಿ ಹೋದ್ರೆ ದೇ ವೋಂಟ್ ಲೈಕ್. ಒಂದು ಸಿನಿಮಾ ಹಿಂಗೆ ಎಂಡ್ ಆಗುತ್ತೆ, ಹೀರೋ ಬರ್ತಾನೆ, ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಇಟ್ಸ್ ಅ ರೊಟೀನ್ ಫ್ಯಾಕ್ಟರ್ ವಿಚ್ ಮೇಜರ್ ಸೆಕ್ಟರ್ ಆಫ್ ಆಡಿಯನ್ಸ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಅವ್ರೇನು ನೋಡಿದೀವಲ್ಲ ಅನ್ನೋ ಫೀಲ್ ಇರುತ್ತೆ. ಇದನ್ನ ಯಾಕೆ ನೋಡಬೇಕು ಅಂದಾಗ ನಾವು ಸ್ವಲ್ಪ ಸಹಜತೆಗೆ ಒತ್ತು ಕೊಡಲೇಬೇಕು. ಆ್ಯಕ್ಷನಲ್ಲೂ ಅಷ್ಟೇ, ಅಗೇನ್ಸ್ಟ್ ಫಿಸಿಕ್ಸ್ ನಾವೇನು ಮಾಡಿಲ್ಲ. ಬಿಕಾಸ್ ಗುರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಗೇನ್ಸ್ಟ್ ಫಿಸಿಕ್ಸ್ ಹೋದ್ರೆ ಇಟ್ ವೋಂಟ್ ಲುಕ್ ನೈಸ್. ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬಿದ್ದೋಗೋದು ಆ ಥರದ್ದಿಲ್ಲ. ಮ್ಯಾನ್ ಟು ಮ್ಯಾನ್ ಮಾರ್ಕ್ ಮಾಡೇ ಫೈಟ್ ಮಾಡಿದ್ದೀವಿ. ಆಮೇಲೆ ಅವರು ತುಂಬ ರಿಯಲಿಸ್ಟಿಕ್ ಆಗಿ ಹೊಡೆದಾಡಿದ್ದಾರೆ. ಆ ಒಂದು ಇಂಟ್ರಾಕ್ಷನ್ ಇರೋದಕ್ಕೇನೆ ಆ್ಯಕ್ಷನ್ ಚೆನ್ನಾಗಿ ಮೂಡ್ ಬಂದಿರೋದು. ಇಲ್ಲಾಂದಿದ್ರೆ ನಿಮ್ಗೆ ಏನು ಅನ್ಸ್ಬಿಡೋದು, ಒಂದು ಹೀರೋಗೋಸ್ಕರ ಒಂದು ಫೈಟ್ಗೋಸ್ಕರ ಒಂದು ಲೀಡ್ ಸೀನು, ಫೈಟ್ ಆದ ತಕ್ಷಣ ಒಂದು ಸಾಂಗು, ಆ ಮೂಡಲ್ಲಿ ಸಿನಿಮಾ ಇಲ್ಲ. ಇಟ್ ಈಸ್ ಅ ಡಿಫ್ರೆಂಟ್ ಅಪ್ರೋಚ್ ಮಾಡಿದ್ದೀವಿ. ಅಂದರೆ ವಸ್ತು ಎಲ್ಲರಿಗೂ ಸಲ್ಲಬೇಕು, ಹೇಳೋ ರೀತಿ ಚೇಂಜ್ ಆಗಬೇಕು ಅಂತ. ಸರ್ ಲೊಕೇಶನ್ ವೈಸ್ ಸಾಂಗ್ ಮಾತ್ರ ಹೊರಗಡೆ ಹೋಗಿರೋದು ಅಥವಾ ಟಾಕಿ ಪೋರ್ಷನ್? ಇಲ್ಲ ಸರ್, ಒಂದೇ ಒಂದು ಸಾಂಗ್ ಲಡಾಖ್ ಮಾಡಿದ್ವಿ, ಅದು ಹಾಫ್ ಸಾಂಗ್, ಇನ್ನು ಅರ್ಧ ಮಾಂಟೇಜ್. ಅದು ಮಿಕ್ಕಿದ್ದೆಲ್ಲ ಮಂಗಳೂರಲ್ಲಿ ಮೇಜರ್ ನಡೀತು. ಬೆಂಗಳೂರು, ಗೋಕರ್ಣ, ಮೈಸೂರು ಅಷ್ಟೇ ಸರ್. ಇಷ್ಟು ಕಡೆ ಮಾಡಿ ಟ್ರಾವೆಲ್ ಆಗುತ್ತಾ? ಇಲ್ಲ, ಫಸ್ಟ್ ಹಾಫ್ ಮಂಗಳೂರಲ್ಲಿ ನಡೆಯುತ್ತೆ, ಸೆಕೆಂಡ್ ಹಾಫ್ ಬೆಂಗಳೂರು. ಗುರು ಅವರೇ, ಯು ಆರ್ ಈ ಡೈಲಾಗ್ ಡೆಲಿವರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಫಾರ್ ಎವ್ರಿಬಡಿ ಯುವರ್ ಗ್ರ್ಯಾಂಡ್ ಫಾದರ್ ಇಸ್ ದ ಎಕ್ಸಾಂಪಲ್. ಈಗ ನೀವು ಡಬ್ಬಿಂಗ್ ಮಾಡುವಾಗ ತಗೊಂಡಂಥ ಪ್ರಿಕಾಷನ್ಸ್ ಏನು ಸರ್? ಡಬ್ಬಿಂಗ್ ಇನ್ಫ್ಯಾಕ್ಟ್ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಡಬ್ಬಿಂಗ್ಗೆ ಸುಮಾರು ವೇರಿಯೇಷನ್ಸ್ ನಾವು ಮಾಡಿದ್ವಿ. ಫಸ್ಟ್ ಸರ್ ಏನು ಹೇಳಿದ್ರು, ನೀನು ಓನ್ ಆಗಿ ಸರ್ ಬರಲಿಲ್ಲ, ನನ್ನ ಟೀಮ್ ಜೊತೆ ಬಿಟ್ಟು ಒಂದು ಫುಲ್ ರೌಂಡ್ ಡಬ್ಬಿಂಗ್ ಮಾಡಿದೆ. ಅದಾದಮೇಲೆ ಆ ಫುಲ್ ರೌಂಡ್ ಡಬ್ಬಿಂಗ್ನ ಮತ್ತೆ ನನಗೆ ಅನಿಸಿದ ಕರೆಕ್ಷನ್ಸ್ನ ನಾನು ಮತ್ತೆ ಕಂಪ್ಲೀಟಾಗಿ ರೀಡಬ್ ಮಾಡಿದೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಸರ್ ಬಂದೆ. ಸೊ ಆಲ್ಮೋಸ್ಟ್ ಇಡೀ ಫಿಲಮ್ನ ನಾನು 3 ಸತಿ ಡಬ್ ಮಾಡಿದೆ. ಯಾಕಂದರೆ ನನಗೂ ಆ ವಾಯ್ಸ್ ಮಾಡ್ಯುಲೇಷನ್ಸ್ ಇನ್ನೂ ಕಲಿಯೋದಿತ್ತು. ಸೊ ಅದನ್ನು ಸರ್ ಕೂತ್ಕೊಂಡು ಸುಮಾರು ಡೈಲಾಗ್ಸ್ನ ಸರ್ ಯಾವ ಥರ ಐಟೋನೇಷನ್ಸ್ ಬರಬೇಕು, ವೇರಿಯೇಷನ್ಸ್ ಹೆಂಗಿರಬೇಕು, ಎಲ್ಲಿ ಲೌಡ್ ಆಗಬೇಕು, ಎಲ್ಲಿ ಸಾಫ್ಟ್ ಆಗಬೇಕು ಅಂತ ಸಖತ್ ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟಾಗಿ ಮೆಂಟರ್ ಮಾಡಿದ್ದಾರೆ. ಫೈನಲ್ ವರ್ಷನ್ ಎಷ್ಟು ದಿನದಲ್ಲಿ ಮುಗೀತು? ಫೈನಲ್ ನಾವು ಒಂದು 3 days ತಗೊಂಡ ಸರ್. ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಫೈನಲ್ ವರ್ಷನ್ ಒಂದು 3 days ಅಲ್ಲಿ ಫುಲ್ಫಿಲ್. ಯುವ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಏನು ತುಂಬ ಚಾಲೆಂಜಿಂಗ್ ಅನ್ಸುತ್ತೆ? ಆಕ್ಷನ್, ಡ್ಯಾನ್ಸ್, ಎಮೋಷನಲ್ ಸೀನ್ಸ್, ರೊಮ್ಯಾನ್ಸ್. ನನಗೆ ಆ್ಯಕ್ಚುಲಿ ಪ್ರತಿ ಸೀನಲ್ಲೂ ಒಂದು ಚಾಲೆಂಜ್ ಅನಿಸ್ತಿತ್ತು. ಬಟ್ ಆ ಇಡೀ ಟೀಮ್ ಇದೆಲ್ಲ, ಲೈಕ್ ನನಗೆ ನಮ್ಮ DOP ಸರ್ ಶ್ರೀಶಾ ಸರು, ಅವರು ಸುಮಾರು ಸತಿ ನನಗೆ ಆ್ಯಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಆ್ಯಂಡ್ ಮುಂಚೆನೇ ನಾವು ಇದನ್ನ ವರ್ಕ್ಶಾಪ್ಸ್ ಮಾಡೋದ್ರಿಂದ ನನಗೆ ಅಲ್ಲಿ ಆನ್ ಸ್ಪಾಟ್ ಅಷ್ಟೇನು ಕಷ್ಟ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಇವತ್ತು ಸಿನಿಮಾದಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಅಚ್ಯುತ್ ಸರ್ ಆಗಿರಲಿ, ಸುಧಾರಾಣಿ ಮ್ಯಾಮು, ಕಿಶೋರ್ ಸರು, ಆ್ಯಂಡ್ ಇನ್ಫ್ಯಾಕ್ಟ್ ಇವನ್ ಸಪ್ತಮಿ ಅವರು. ಸೊ ಎಲ್ಲ ಜೊತೆ ಪರ್ಫಾರ್ಮ್ ಮಾಡಿದಾಗ ಏನಾಯಿತು, ಅವ್ರ ರಿಯಾಕ್ಷನ್ಸ್ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅಂದರೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಯಿತು.
ನಿಮ್ಮ ಫೇವ್ರೇಟ್ ಜಾನರ್ ಯಾರ ವಿರುದ್ಧ ಹೋರಾಡ್ತಾರೆ ಸಮಾಜದ ಬಗ್ಗೆನಾ ಅಥವಾ ತನಗೆ ಎದುರಾಗೋ ಸಿಚುಯೇಷನ್ಸ್ಗಳ ಮೇಲೆ, ತನ್ನ ಕುಟುಂಬಕ್ಕೆ ಎದುರಾಗೋ ವ್ಯಕ್ತಿಗಳ ಮೇಲೆ, ಆಮೇಲೆ ತನ್ನ ಹೊರಗಡೆ ಇದ್ದ ಒಬ್ಬನ್ನ ಅಂದ್ರೆ ಅವನೊಳಗಡೆ ಅವನ್ನೇ ಫೈಟ್ ಮಾಡಿ ಹೆಂಗ್ ಹೊರಗಡೆ ಬರ್ತಾನೆ. ಸೊ ಇದು ಆಂತರಿಕ ಮತ್ತು ಬಾಹ್ಯ ಹೋರಾಟ ಎರಡೂ ಇದೆ ಸರ್. ಸಂತೋಷ್ ಡಬ್ಬಿಂಗ್ 3 ಸರಿ ಆಯಿತು, ನೀವು ಫೈನಲ್ 3 days ಆಕ್ಸೆಂಟಲ್ಲಿ ಯಾರು ಟಚ್ ಆಗ್ತಾರೆ? ಇಲ್ಲ ಸರ್, ಅಂದರೆ ಫ್ಯಾಮಿಲಿಯಿಂದ ಯಾರು ಈ ಜನ್ರೇಷನ್ ಅಲ್ವಾ ಸರ್, ಪ್ರಾಬ್ಲಿ ಆಗ ಬಳಸ್ತಾ ಇದ್ದಂಥ ನಮ್ಮ ಪದಗಳೇ ಬೇರೆ. ಅಂದರೆ ನೀವು ನೋಡಿ 10 yearsಗೂ ಸ್ಲ್ಯಾಂಗ್ ಚೇಂಜ್ ಆಗಿಬಿಡುತ್ತಲ್ಲ. ಸೊ ಈ ಸ್ಲ್ಯಾಂಗಿಗೆ ಇದ್ದಾರೆ ಗುರು. ಅಂದರೆ ನಾವು ಆ 2 ಡಿಕೇಡ್ ಆಯ್ತು ಅಪ್ಪು ಸರ್ ಬಂದು, ಅದರಿಂದ 1.5 ಡಿಕೇಡ್ ಹಿಂದೆ ಶಿವಣ್ಣ ಬಂದಿದ್ರು. ಸೊ ಆಗ ಬಳಸ್ತಿದ್ದ ಸ್ಲ್ಯಾಂಗಿಗೂ ಈಗೂ ತುಂಬ ಡಿಫ್ರೆನ್ಸ್ ಇದೆ. ಕೆಲವು ವರ್ಡ್ಸ್ ಯೂಸ್ ಮಾಡುವಾಗ ಅಂದರೆ ಆದಷ್ಟು ಟ್ರೈ ಬೇರೆಯವರು ಕಾಣಿಸ್ಬಿಡ್ತಾರೆ, ಕೇಳಿಸ್ಬಿಡ್ತಾರೆ. ನಾವು ಇದರಲ್ಲಿ ಆದಷ್ಟು ಕನ್ನಡವನ್ನು ಪಕ್ಕಾ ಪ್ರೊನೌನ್ಸಿಯೇಷನ್ ಬರೋವರೆಗೂ ವಿ ಹ್ಯಾವ್ ಟ್ರೈಡ್. ಅದು ಎಲ್ಲೂ ನಿಮ್ಗೆ ಯಾರಿಗೂ ಕೇಳಿದಾಗ ಅದು ಆಭಾಸ ಆಗಬಾರ್ದು ಅಥವಾ ತಪ್ಪಾಗಿ ಕೇಳಬಾರ್ದು ಅಂತ 100% ಆ ಎಫರ್ಟ್ ನಾವು ಟೀಮು ಹಾಕಿದ್ದೀವಿ, ಅವರು ಹಾಕಿದ್ದಾರೆ. ಐ ಥಿಂಕ್ ಕನ್ನಡ ತುಂಬ ಚೆನ್ನಾಗಿ ಕೇಳುತ್ತೆ ಅವ್ರ ಬಾಯಿಂದ. ಕೇಳೋದಲ್ಲ ಒಂದು 2 ಸೀನಲ್ಲಿ ಏನೋ ಒಂದು ಚಿಕ್ಕದಾಗ ನಂಗೆ ಅಪ್ಪು ಸರ್ ಥರ ಅನ್ನಿಸ್ತು. ಕೆಲವು ಬಂಡ್ರೋ ನಿಲ್ಲೋ ಆ ಥರ ಹೇಳುವಾಗ ಅನ್ನಿಸ್ತು ನನಗೆ. ಅದೊಂದು ಚಿಕ್ಕದ ಸಾಮ್ಯತೆ ಇದೆ ಸರ್. ಯಾರೆಲ್ಲ ಇದ್ದಾರೆ ಸರ್ ಮದರ್ ಟಂಗ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಅಸೆಂಟ್ ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್? ಸರ್ ಕಿಶೋರ್ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಸುಧಾರಾಣಿ ಮೇಡಮ್ ಇದ್ದಾರೆ, ಗೀತಾ ಚಂದ್ರಶೇಖರ್ ಅವರು ಇದ್ದಾರೆ, ಸಪ್ತಮಿ ಇದ್ದಾರೆ, ಮತ್ತೆ ಒಂದು 50-60 ಜನ ಹೊಸ ಮುಖಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಕಾಲೇಜಲ್ಲಿ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಗ್ಯಾಂಗಲ್ಲಿ ಆಗ್ಬೋದು. ಮತ್ತೊಂದಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಆದಷ್ಟು ಗುರು ಹೊಸ ಜನ್ರೇಷನ್ ಆಗಿರೋದ್ರಿಂದ ಆದಷ್ಟು ಹೊಸ ಆ್ಯಕ್ಟ್ರ್ಗಳನ್ನ ಹಾಕಿದ್ರೆ ಆ ಅಟ್ಮಾಸ್ಫಿಯರ್ ತುಂಬ ಲೈವ್ ಅನಿಸುತ್ತೆ ಅಂತ. ಆಮೇಲೆ ಕಿಶೋರ್ ಸರ್ ಎಲ್ಲ ನಿಮಗೆ, ಅಚ್ಯುತ್ ಸರ್, ಕಿಶೋರ್ ಸರ್ ಎಲ್ಲ ತುಂಬ ಸಹಜ ನಟರು, ಮತ್ತು ಇವತ್ತು ಈ ಜನ್ರೇಷನ್ಗೂ ಕನೆಕ್ಟ್ ಇರೋರು. ಅವ್ರುಗಳನ್ನ ಮಾತ್ರ ಗುರು ಅಕ್ಕಪಕ್ಕ ಯೂಸ್ಡ್ ಮೇಜರ್. ಕಿಶೋರ್ ಅವ್ರ ಪಾತ್ರ ಕಿಶೋರ್ ಅವರು ಕಥೆಯಲ್ಲಿ ಒಂದು ಸ್ಪೋರ್ಟ್ಸ್ ಕೋಚ್ ಆಗಿ ಮಾಡಿದ್ದಾರೆ. ಈ ಸಪ್ತಮಿ ಗೌಡ ಅವ್ರದ್ದು ಗುರು ಜೊತೆ ಸ್ಟೂಡೆಂಟು, ಫೈನಲ್ ಇಯರ್. ಆಮೇಲೆ ಇದರಲ್ಲಿ ಏನೋ ಟ್ರೈ ಮಾಡಿದ್ದೀವಿ ಅಂದರೆ ಕಪಲ್ ಗೋಲ್ ಥರ, ಅಂದರೆ ಕಾಲೇಜ್ ಮುಗಿದ ಮೇಲೂ ಜೀವನ ಯಾವುದೇ ವೈಪರೀತ್ಯಕ್ಕೆ ಹೋದ್ರೂ ಆ ರಿಲೇಷನ್ಶಿಪ್ನ ಹೆಂಗೆ ಉಳಿಸ್ಕೋಬೇಕು ಮತ್ತು ಡೌನ್ಫಾಲಲ್ಲಿ ಏರುಪೇರಾದಾಗ ಹೇಗೆ ತನ್ನ ಸಂಗಾತಿ ಜೊತೆ ನಿಂತ್ಕೋಬೇಕು ಅನ್ನೋದನ್ನ ಒಂದು ಕಪಲ್ ಗೋಲ್ ಆ್ಯಂಗಲಲ್ಲಿ ಗುರು ಮತ್ತು ಸಪ್ತಮಿ ಕ್ಯಾರೆಕ್ಟರ್ ಸೆಕೆಂಡ್ ಹಾಫಲ್ಲಿ ಹೋಗುತ್ತೆ ಸರ್. ಇದು ಕನ್ನಡದಲ್ಲಿ ಇಂಟ್ರೊಡಕ್ಷನ್ ಇರೋದ್ರಿಂದ ಪ್ರೀಮಿಯರ್ ಶೋ ಯಾಕೆ ಮಿಸ್ ಮಾಡಿದ್ರಿ? ಇಂಟ್ರೊಡಕ್ಷನ್ ಸಿನಿಮಾ ಇದು. ಹೌದು, ಅದು ಒಂದು ಸಂಪ್ರದಾಯ. ಈಗ ಏನೋ ಪ್ರೀಮಿಯರ್ ಶೋ ಮಾಡಬೇಕು, ಅವರ ಒಪಿನಿಯನ್ ಪಡಿಬೇಕು, ದೊಡ್ಡವ್ರದ್ದು ಬೇರೆಯವ್ರದ್ದು. ಬಟ್ ಪ್ರೊಡಕ್ಷನ್ ಕಾಲ್ ಸರ್ ಅದು ಈಗ ಕೆಲವು ವಿಚಾರಗಳು ಅವರು ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಅವ್ರು ಬರಲ್ಲ, ಬಿಸ್ನೆಸ್ ಆಸ್ಪೆಕ್ಟ್ಸಲ್ಲಿ ನಾವು ಹೋಗಲ್ಲ. ಸೊ ದೇ ಡಿಸೈಡೆಡ್ ಮಾರ್ನಿಂಗ್ ಶೋ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ, ದೇರ್ ಕಾಲ್ ಅಂತ ಬಿಟ್ಬಿಟ್ಟು. ಆಡಿಯನ್ಸ್ ಸರ್ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆಯಾ ಬೇರೆ ಭಾಷೆಲೆಲ್ಲ ಬರ್ತಾ ಸರ್ ಇದೆಯಾ? ಈಗ ಸದ್ಯಕ್ಕೆ ಕನ್ನಡ ಥಿಯೇಟ್ರಿಕಲ್ ಬರುತ್ತೆ ಸರ್. ಅದರ್ ಲ್ಯಾಂಗ್ವೇಜ್ OTT ಸ್ಯಾಟಲೈಟಲ್ಲಿ ರಿಲೀಸ್ ಹಾಕಿ ಡಬ್ಬಿಂಗ್ ನಡೀತಾ ಇದೆ. ಪ್ರಾಬ್ಲಿ ಮಂತ್ ಎಂಡೋಡೆ ಎಲ್ಲ ಕೆಲಸ ಮುಗಿಯುತ್ತೆ. ತಮಿಳು, ಮಲಯಾಳಂ, ಹಿಂದಿ ಮತ್ತೆ ತೆಲುಗುನಲ್ಲಿ OTT ಆ್ಯಂಡ್ ಸ್ಯಾಟಲೈಟಲ್ಲಿ ಸಿನಿಮಾ ಬರುತ್ತೆ. ಕನ್ನಡದಲ್ಲಿ ಎಷ್ಟು ಥಿಯೇಟರ್ ಸೆಟಪ್? ಸರ್ ಪ್ರಾಬ್ಲಿ 350 ಥಿಯೇಟರ್ ಬರುತ್ತೆ ಸರ್. ಏನು ಡ್ಯೂರೇಷನ್ ಆಫ್ ಸಿನಿಮಾ? 2 ಗಂಟೆ 29 ನಿಮಿಷ ಸರ್. ವಿಜುವಲ್ ವೈಸ್ ಹೊಸ ಹೊಸ ಲೊಕೇಶನ್ಸ್ಗಳೇನಾದ್ರು ಆಡಿಯನ್ಸ್ ಎಂಜಾಯ್ ಮಾಡ್ಬೋದು ಸರ್? ಹೊಸ ಲೊಕೇಶನ್ ಥರದ್ದೇನಿಲ್ಲ. ಇದರಲ್ಲಿ ನಾವು ಮೇಜರ್ ಕಾನ್ಸಂಟ್ರೇಟ್ ಮಾಡಿರೋದು ಮೂಡ್. ಅಂದರೆ ಒಂದು ಜಾಗದಲ್ಲಿ ಇದ್ದೀವಿ, ರಾತ್ರಿ ಇದ್ದೀವಿ, ತಿಂತಾ ಇದ್ದೀವಿ ಅಥವಾ ಸ್ಟ್ರೀಟಲ್ಲೆಲ್ಲೋ ನಿಂತಿದ್ದೀವಿ ಅಂದರೆ ನಿಮ್ಗೆ ಆ ಮೂಡ್ ಫೀಲ್ ಆಗಬೇಕು. ಯಾಕಂದ್ರೆ ನೀವು ಆ ಥರ ನೀವು ನೋಡಿರ್ತೀರ ನಿಜ ಜೀವನದಲ್ಲಿ. ಸೊ ಇದರಲ್ಲಿ ಮೋರ್ ದೆನ್ ಹೊಸ ಲೊಕೇಶನ್ನು ವಿಜುವಲ್ ಗ್ರ್ಯಾಂಜರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಡ್ಗೆ ಹೋಗಿದ್ದೀವಿ. ಆ ಮೂಡ್ ಉಳಿಸ್ಬೇಕು ಅಂತ ವಿಜುವಲ್ ಮೂಡ್ ಮೇಲೆ ಚೆನ್ನಾಗೆ ನಮ್ಮ ಟೀಮು, DOP ಎಲ್ಲರೂ ಕೆಲಸ ಮಾಡಿದ್ದಾರೆ. ಆ ವೈಸ್ ವಿಜುವಲಿ ತುಂಬ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೈಟ್ಸೇ ತುಂಬ ಸಿನಿಮಾ ಶೂಟ್ ಮಾಡಿರೋದು. ಸುಮಾರು ಒಂದು 60-65 ದಿನ ನೈಟ್ಸ್ ಮಾಡಿದ್ದೀವಿ. ಆ ಫೀಲ್ ಚೆನ್ನಾಗಿರುತ್ತೆ. ಅಂದರೆ ಒಂದು ಅಪ್ರೋಚೇ ಬೇರೆ ಥರ ಇದೆ. ಸೊ ಇವಾಗ 3 ಹಾಡುಗಳು ಬಿಟ್ಟಿದ್ದೀರಾ. ಸೊ ಅದರ ರಿಸೆಪ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಇದೆ. ಕೆಲವೊಂದು ಸಿನಿಮಾ ನೋಡಿದ್ಮೇಲೆ ಇನ್ನೂ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗೆ ಹಿಂದೆ ಏನಕ್ಕೆ ಸಾಂಗ್ ಬಂದಿದೆ, ಎಮೋಷನ್ ಏನು ಗೊತ್ತಿರಲ್ಲ. ಸೊ ಇಂಟ್ರೊಡಕ್ಷನ್ ಸಾಂಗ್ ದೇ ಹ್ಯಾವ್ ಸೆಲೆಬ್ರೇಟೆಡ್, ಕವಿತಾ ದೇ ಆರ್ ಲಿಸ್ನಿಂಗ್. ಫಾದರ್ ಸಾಂಗ್ ಇಟ್ಸ್ ಎ ಸ್ಲೋ ಥಿಂಗ್. ಆಫ್ಟರ್ ದ ಸಿನಿಮಾ ದೇ ಲೈಕ್ ಇಟ್ ಮೋರ್. ನಿಮ್ಮ ಯುವ ರಕ್ತ ಆಗಲಿ ಅಂತ ನಮ್ಮೆಲ್ಲರ ಹಂಬಲ.
ಹಂಬಲ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಒಂದೇ ಅಂದ್ರೆ ನನಗೆ ಆ ಪ್ರೆಷರ್ ಒಂದ್ ರೀತಿ ನನಗೆ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಅಂಡ್ ಆ ಪ್ರೆಷರ್ ಇಂದ ರೆಸ್ಪಾನ್ಸಿಬಿಲಿಟಿ ಇಂದ ನನ್ನ ಎಫರ್ಟ್ಸ್ ಇನ್ನೂ ಜಾಸ್ತಿ ಆಗಬೇಕು ಅಂತ. ಸೊ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಎಲ್ಲ ವಿಷಯದಲ್ಲಿ. ಏನಾದ್ರು ನನ್ನ ಕಡೆಯಿಂದ ನನ್ನ ಕೈಲಿ ಎಷ್ಟಾಗುತ್ತೆ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ 100%. ನನಗೆ ಆ ವಿಷಯದ ಮೇಲೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಎಲ್ಲ ಆಸ್ಪೆಕ್ಟು ಈ ಫಿಲ್ಮ್ ಅಲ್ಲಿ ಕವರ್ ಆಗಿದೆ ಅಂತ ನನ್ಗನ್ಸುತ್ತೆ. ಅಂಡ್ ಎಲ್ಲಾ ತರ ಆಡಿಯನ್ಸ್ಗೂ ಕೇಟರ್ ಆಗುತ್ತೆ ಅನ್ಸುತ್ತೆ. ಸೊ ತುಂಬಾ ಜನ ಅಂದ್ರೆ ಇಂಟ್ರೊಡಕ್ಷನ್ ಸಿನಿಮಾ ಇರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈ ಫಿಲ್ಮ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನಾನು ಕಲ್ತಿದ್ದು ಅದು ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಅಂದ್ರೆ ಫಿಲ್ಮ್ ಫಸ್ಟ್ ಡೇ ಶೂಟಿಂಗು ಇವಾಗ ಕಂಪೇರ್ ಮಾಡಿದ್ರೆ ನಾನು ತುಂಬಾ ವಿಷಯ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ಯಾಕಂದ್ರೆ ನಾನು ಕಲ್ತಿದ್ದು ವಿತ್ ಎಕ್ಸ್ಪೀರಿಯನ್ಸ್ ಪೀಪಲ್. ಅಂದ್ರೆ ಎಲ್ಲರೂ ಸುಮಾರು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋರು, ಸಂತೋಷ್ ಸರ್ ಆಗಲಿ, ಅಚ್ಯುತ್ ಸರ್ ಆಗಲಿ, ಕಿಶೋರ್ ಸರ್ ಆಗಲಿ, ಎಲ್ಲ ವೆರಿ ಎಕ್ಸ್ಪೀರಿಯನ್ಸ್ ಪೀಪಲ್. ಆ್ಯಂಡ್ ಫಿಲ್ಮ್ ಅಲ್ಲಿ ಇನ್ಫ್ಯಾಕ್ಟ್ ಫೈಟ್ಸ್ ಮಾಡೋದಾಗ್ಲಿ, ಡಾನ್ಸ್ ಮಾಡೋದಾಗ್ಲಿ ಅದೇ ಬೇರೆ. ಬಟ್ ಏನಂದ್ರೆ ನಾನು ಟ್ರೈನಿಂಗ್ ಮಾಡೋದ್ರಿಂದ ಅದೊಂದು ಕಾನ್ಫಿಡೆನ್ಸ್ ನನ್ನಲ್ಲಿತ್ತು. ಸೊ ಎಷ್ಟು ಸತಿ ಮಾಡಿದ್ರು ಲೈಕ್ ನಂಬರ್ ಆಫ್ ಟೇಕ್ಸ್ ಕೊಡೋಕ್ಕೂ ಐ ವಾಸ್ ಆಲ್ವೇಸ್ ರೆಡಿ ಆಯಿತು. ಬಟ್ ಅದು ಅಷ್ಟೇ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಒನ್ಸ್ ದೇ ಅಪ್ರೋಚ್ ಮೀ ದೆನ್ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಅಂದರೆ ವಿ ಸ್ಯಾಟ್ ಆನ್ ದಟ್ ಆ್ಯಂಡ್ 8 months 9 months we took and we finished it. Also, what was your experience through the process of making? ಅದ್ರಕ್ಕೆ ಈಗ ಅವ್ರ ಜೊತೆಗಳು ಮಾಡುವಾಗ ಅದೊಂದು ಬೇರೆ ಚಾಲೆಂಜಸ್. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರ್ತದೆ. ಫ್ಯಾನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ದೊಡ್ಡ ವರ್ಗ ಕೇಟರ್ ಮಾಡಬೇಕು, ಅದೊಂಥರ ಚಾಲೆಂಜ್. ಇಲ್ಲಿ ಗುರು ಇಸ್ ಪ್ರಾಮಿಸಿಂಗ್ ಆ್ಯಂಡ್ ಜನಕ್ಕೆ ಗುರು ಬರಬೇಕು ಅನ್ನೋದಿತ್ತು. ದಟ್ ಈಸ್ ಎಮೋಷನ್ ವಿಚ್ ಪೀಪಲ್ ಹ್ಯಾಸ್. ಸೊ ಅವ್ರಿಗೆ ಇಷ್ಟಪಡೋ ರೀತಿ ಮತ್ತು ಇಂಡಸ್ಟ್ರಿಲೂ ವ್ಯಾಕ್ಯೂಮ್ ಇದೆ. ಹೊಸ ನಟರುಗಳು ತುಂಬ ಬರುವಂಥ ವ್ಯಾಕ್ಯೂಮ್ ಇದೆ. ಬೇಕು 100% ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಫ್ರಮ್ ದ ಸೈಡ್ ಆ್ಯಂಗಲ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಜನಗಳು, ಅಭಿಮಾನಿಗಳು ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡಾಗ ನಾವು ಇದರಲ್ಲಿ ಒಂದು ರೈಟ್ ಪ್ಯಾಕೇಜ್ ಮಾಡಬೇಕಾಗಿ ಬಂತು. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸು ಇರಬೇಕು, ನ್ಯೂ ಫೇಸ್ಗಳು ಇರಬೇಕು, ಕಂಟೆಂಟ್ ಓರಿಯೆಂಟೆಡ್ಡು ಇರಬೇಕು, ಜೊತೆಗೆ ಜನ ಕೇಳೋವಂಥ ಆ್ಯಕ್ಷನ್ನು, ಸಾಂಗ್ಸು ಅದಕ್ಕೂ ಜಾಗ ಇರಬೇಕು ಅಂತ ವಿ ಹ್ಯಾವ್ ಟ್ರೈಡ್. ಡೆಲಿವರಿ ಮಾಡ್ತಾರೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ ಮತ್ತು ಅವರ ಜೀವನ ಶೈಲಿ ಹೇಗಿರುತ್ತೆ, ಅವ್ರು ಯಾವ ಥರ ಬದುಕನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದು ಅವರೊಂದು R&D ಮಾಡಿದ್ರು. ಆ್ಯಂಡ್ ಅದನ್ನು ಅದು ಮಾಡಿದ್ರಿಂದ ಅವ್ರಿಗೆ ಹೆಲ್ಪ್ ಆಯ್ತು. ಅದು ತುಂಬ ಅಂದ್ರೆ ಇದರಲ್ಲಿ ಓಕೆ. ಹೊಂಬಾಳೆ ಅಂತ ಒಂದು ದೊಡ್ಡ ಬ್ಯಾನರ್ ನಿಮ್ಮ ಬ್ಯಾನರ್ ಬಗ್ಗೆ ಸರ್, ಫಸ್ಟ್ ಆಫ್ ಆಲ್ ಅಂದ್ರೆ ದೊಡ್ಡ ಬ್ಯಾನರು, ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋಕೆ ನಮ್ಗೆ ಚಾನ್ಸ್ ಸಿಕ್ಕಿದ್ಕೇನೆ ನಾನು ಲೈಕ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಸರ್. ಆ್ಯಂಡ್ ವಿಜಿ ಸರು ಬರೀ ಸಿನಿಮಾ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ನನಗೆ ಸಜೆಷನ್ಸ್ ಕೊಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಫ್ಯೂಚರ್ ಬಗ್ಗೆ, ನೆಕ್ಸ್ಟ್ ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗಿರಬೇಕು, ಯಾವ ಥರ ನೀನು ಪ್ರೆಸೆಂಟ್ ಆಗಬೇಕು, ಎಲ್ಲ ವಿಷಯನೂ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಈ ಫಿಲ್ಮಲ್ಲೂ ನಮಗೆ ಒಂದು ದಿವಸನೂ ಶೂಟಿಂಗಲ್ಲಿ ಯಾವತ್ತೂ ತೊಂದರೆ ಆಗಿಲ್ಲ. ಇನ್ಫ್ಯಾಕ್ಟ್ ಅವರೇ ನಮಗೆ ಹೇಳೋರು ಲೈಕ್ ರೆಸ್ಟ್ ಮಾಡಿ, ಅಷ್ಟೇನು ಸ್ಟ್ರೆಸ್ ತೊಗೊಬೇಡಿ, ಟೈಮ್ ತೊಗೊಂಡು ಮಾಡಿ. ಲೈಕ್ ಒಂದು ವಿಷಯದಲ್ಲೂ ಏನೂ ಕಮ್ಮಿ ಆಗಿಲ್ಲ ಸರ್ ಪ್ರೊಡಕ್ಷನ್ ಕಡೆ. ಟೋಟಲ್ ಎಷ್ಟು ದಿನ ಶೂಟ್ ಆಗಿದೆ? 96 days ಆಗಿದೆ ಟೋಟಲ್. 4-5 ಆ್ಯಕ್ಷನ್ ಇದೆಯಾ ಸಂತೋಷ್ ಸರ್? ಇದೆ 4 ಆ್ಯಕ್ಷನ್ ಇದೆ ಸರ್. ಅದಕ್ಕೆ ಕರಾಟೆ ಗಿರಾಟೆ ಆ ಥರದ್ದು ಏನಾದ್ರು ಸರ್? ಆ ಥರದ್ದು ಯಾವುದಿಲ್ಲ ಸರ್. ಅಂದರೆ ಎಸ್ ಟ್ರೈನ್ಡ್ ಇನ್ ದಟ್ ಕಲರಿ ಎಲ್ಲ ಅದು ಹೆಲ್ಪ್ ಆಯಿತು. ಈ ಸ್ಟಂಟ್ಸ್ ಈಗ ರೋಪ್ ವರ್ಕಲ್ಲಿ ಆ ಲೈಟಾಗಿ ಫೀಲ್ ಆಗೋದು, ಆ ರೋಪ್ನ ಹಾರ್ನೆಸ್ ಹಾಕೊಂಡಾಗ ಸ್ವಲ್ಪ ತುಂಬ ಇರಿಟೇಷನ್ ಅದು. ಅದನ್ನು ದ ವೇ ಈ ಹ್ಯಾಂಡಲ್ಡ್ ಅದು ತುಂಬ ಕಡಿಮೆ ಇದೆ. ರೋಪ್ ಶಾಟ್ಸ್ ತುಂಬ ಕಡಿಮೆ. ನ್ಯಾಚುರಲ್ ಆಗಿ ಮೈ ಮೇಲೆ ಬೀಳೋದು, ಗುದ್ದಾಡೋದು, ಆ ಫ್ಲಿಪ್ಸು ಅಂಥದ್ರಲ್ಲೇ ಜಾಸ್ತಿ ಹೋಗಿದ್ದೀವಿ. ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಹೊಂಬಾಳೆ ಜೊತೆ ನನ್ನ ಅಸೋಸಿಯೇಷನ್ ಈ ಫಿಲ್ಮ್ಗಂತೂ ನಿಲ್ಲಲ್ಲ. ಖಂಡಿತ ಸುಮಾರು ಸಿನಿಮಾ ಅಂತೂ ಮಾಡೇ ಮಾಡ್ತೀನಿ. So what about with Santosh Anandram? Are you going to collaborate from another film? ಅಯ್ಯೋ ಡೆಫಿನೆಟ್ಲಿ. ನಾನು ಸರ್ಗೆ ಹೇಳಿದ್ದೀನಿ ಸರ್, ನೀವು ಯಾವತ್ತು ರೆಡಿ, ಇವತ್ತು ಶೂಟಿಂಗ್ ಅಂದರೆ ನಾನು ಬರೋಕ್ಕೆ ರೆಡಿ ಇದ್ದೀನಿ ಅಂತ. ನೀವು ವಾಚ್ ಅಂದರೆ ಒಂದು ಇದಿರುತ್ತೆ ಕುತೂಹಲ ಆಯಿತು ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಅಂತ. ಸೊ ಯು ವುಡ್ ಹ್ಯಾವ್ ವಾಚ್ಡ್ ಇಟ್ ಡ್ಯೂರಿಂಗ್ ಡಬ್ಬಿಂಗ್ ಟೈಮ್. ಸೊ ನಾವು ಸಮ್ವೇರ್ ಯು ಫೆಲ್ಟ್ something need to be improvised. You felt yourself. What was your own critic said about your acting also? ಲೈಕ್ ಇಲ್ಲ, ಸುಮಾರು ಕಡೆ ಅನಿಸಿದೆ, ನಾನು ಡೆಫಿನೆಟ್ಲಿ ಅನಿಸಿದೆ. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ ಟೈಮಲ್ಲೂ
ಕೆಲವು ಸತಿ ಸ್ಪೆಸಿಫಿಕ್ ಆಗಿ ಸರ್ ಮಿಸ್ಟೇಕ್ ಇದ್ರು ಅಂತ ಹೇಳಿದಾಗ ಮಾತ್ರ ನಾನು ಮಾನಿಟರ್ ನೋಡ್ತಾ ಇದ್ದೆ. ಇಲ್ಲಾಂದ್ರೆ ಜನರಲ್ ಆಗಿ ನಾನು ಅಷ್ಟು ನೋಡ್ತಿರ್ಲಿಲ್ಲ. ಬಟ್ ಇವಾಗ ಫುಲ್ ಫಿಲಮು ನಾನು ಇನ್ನೂ ನೋಡಿಲ್ಲ, ಫುಲ್ ಸ್ಟ್ರೆಚಲ್ಲಿ ನೋಡಿಲ್ಲ. ನೋಡಿದ್ರೆ ಅದೇ ಬರೀ ತಪ್ಪೇ ಕಾಣುತ್ತೆ ಅಂತ ನೋಡ್ತಿಲ್ಲ ಅಷ್ಟೇ. ಬಟ್ ಅನ್ಸುತ್ತೆ, ಖಂಡಿತ ಅನ್ಸಿದೆ ಇನ್ನೊಂದ್ ಕಡೆ ಇನ್ನೊಂಚೂರು ಬೆಟರ್ ಮಾಡ್ಬೋದಿತ್ತು. ಯಾಕಂದ್ರೆ ಓವರ್ ಶೂಟಿಂಗ್ ಪ್ರಾಸೆಸ್ ನಾನು ತುಂಬಾ ಕಲ್ತಿದ್ದೀನಿ. ಸೊ ಪ್ರಾಬ್ಲಿ ಆ ಸೀನ್ ಮಾಡಿದಾಗ ನನ್ಗೆ ಅರಿವು ಇಲ್ಲದೆ ಇರ್ಬೋದು. ಬಟ್ ಹೋಗ್ತಾ ಹೋಗ್ತಾ ಇವಾಗ ಫಿಲ್ಮ್ ಮುಗಿದ್ಮೇಲೆ ನನ್ಗೆ ಆಗಿರೋ ಒಂಚೂರು ಎಕ್ಸ್ಪೀರಿಯನ್ಸ್ಗೆ ಇವಾಗ ಇನ್ನೊಂಚೂರು ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದು ಅನ್ಸುತ್ತೆ. ಈಗ ಅವ್ರ ಸ್ಟೈಲೇ ತುಂಬಾ ಡಿಫ್ರೆಂಟ್ ಆಗಿದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೌದಾ? ಸರ್ ಅದೇ ನಿಮ್ಗೆ ಹೇಳಿದಂಗೆ ನಾವು ಎಂಡ್ ಮಾಡಿಲ್ಲ ಸರ್. ಅಂದ್ರೆ ಒಂದು ಸ್ಪೇಸ್ ಇದೆ, ಅದು 2ಗೆ ಕತೆ ಅದೆಲ್ಲ ಇನ್ನು ಏನು ಗೊತ್ತಿಲ್ಲ ಸರ್. ಈ ರಿಸೆಪ್ಷನ್ ಮೇಲೆ ಎಲ್ಲವೂ ಡಿಪೆಂಡ್. ಕ್ಲೈಮ್ಯಾಕ್ಸ್ ಅಂತೂ ಇಟ್ಸ್ ಅನ್ ಅಂದ್ರೆ ಒಂದು ಸಿನಿಮ್ಯಾಟಿಕ್ ಎಂಡಿಂಗ್ ಅಂತೂ ಇಲ್ಲ. ಎಂಡಿಂಗ್ ಇದೆ, ಸಿನಿಮ್ಯಾಟಿಕ್ ಎಂಡಿಂಗ್ ಇಲ್ಲ. ನಾನು ಗೆಸ್ ಮಾಡ್ಕೋಬೋದು. ಏನು ಸರ್? ಪಬ್ಲಿಕ್ ಗೆಸ್ ಮಾಡ್ಬೋದಾ ನೆಕ್ಸ್ಟ್ ಪಾರ್ಟ್ 2 ಇರ್ಬೋದು ಅಂತ? ಒಂದು ಎಡ್ಜ್ ಬಿಟ್ಟಿದ್ದೀವಿ ಸರ್. ಸ್ಕೋಪ್ ಸಣ್ಣ ಸ್ಕೋಪ್ ಇದೆ ಸರ್.